वीरान् श्रीपादिराजानपि वन्देऽहं सवरान् रघुत्तमगुरून् वेदध्यवाराणदीन् श्रीसत्यव्रतराघवेन्द्रमुनिपान् सद्भोजसध्यानपान् विद्यायां विबुधाचार्यं वेदज्ञानाब्धिचन्दिरं धर्मतध्वान्तमार्ताण्डं सत्यध्यानमुनिं भजे सत्याभिज्ञकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदृश्वानं शास्त्रज्ञेषु वत्सलं धीनबद्धोद्धारकरं सत्यात्मानं गुरुं भजे विद्यापीठविधातारं विद्यावारिचन्द्रं विद्यार्थिवत्सलं वन्दे महामहिमसद्गुरुं श्रीगुरुभ्यो नमः हरिः ओम्। ಅನ್ಯಥಾಖ್ಯಾತಿಯಲ್ಲಿ ನಾವು ಅಂಗೀಕಾರ ಮಾಡಿಕೊಂಡಂತಹ ಅನ್ಯಥಾಖ್ಯಾತಿ ಅಂತಂದರೆ ಅನ್ಯಾಕಾರವಲ್ಲಿಯೇ ಕನ್ಯಾಲಂಬನಂ ಜ್ಞಾನಂ ಅನ್ಯಥಾಖ್ಯಾತಿ ಅಂತ ಅನ್ನೋದು ಇದನ್ನು ನಾವು ದ್ವೈತಿಗಳು ಅಂಗೀಕಾರ ಮಾಡಿಕೊಂಡಿದ್ದೇವೆ. ಅದನ್ನು ನಿರಾಕರಣ ಮಾಡೋದಕ್ಕಾಗಿ ಪ್ರಾಭಾಕರರು ಅನ್ಯಾಕಾರವಳ್ಳಿ ಕನ್ಯಾಲಂಬನಂ ಜ್ಞಾನಂ ಅನ್ಯಥಾಖ್ಯಾತಿ ಹಿಂತಿರಿತ ಹೇಳೋದಾದರೆ ಆಗ ಇದಿತು ವಿರುದ್ಧಂ ಎಂಬುದಾಗಿ ಅಲ್ಲಿ ಸಂವಿದ್ವಿರೋಧ ರೂಪವಾರಕ್ಕಂಥ ದೋಷಾಂತರದ ಬರಬೇಕಾಗುತ್ತದೆ. ಆದ್ದರಿಂದಾಗಿ ನೀವು ಅನ್ಯಥಾಖ್ಯಾತಿಯನ್ನು ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಮೊದಲಿಗೆ ಪ್ರತಿಜ್ಞೆಯನ್ನು ಮಾಡಿದರು. ಪ್ರತಿಜ್ಞೆಯನ್ನು ಮಾಡಿದ ಮೇಲೆ ಅದನ್ನು ಉಪಪಾದನೆ ಮಾಡೋದಕ್ಕಾಗಿ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲವನ್ನು ನಿರಾಕರಣೆ ಮಾಡ್ತಾ ಬಂದರು. ಅಲ್ಲಿ ನಾವು ಯತ್ಸನ್ನಿಕೃಷ್ಟಕರಣೇನ ಯಜ್ಞಾನಂ ಜನ್ಯತೆ ತದ್ವಿಷಯಂ ಎನ್ನುವತಕ್ಕಂತಹ ಅದರ ಪರ್ಯಂತ ಏನೇ ನಿರಾಕರಣೆ ಮಾಡಿದ್ದೀರೋ ಅದೆಲ್ಲವೂ ಕೂಡ ನಮಗೆ ಅನುಮತವೇ ಆಗಿದೆ. ಹೊರತು ಆ ಯತ್ಸನ್ನಿಕೃಷ್ಟಕರಣೇನ ಎನ್ನುವತಕ್ಕಂತಹ ಲಕ್ಷಣವನ್ನು ಏನು ನಿರಾಕರಣೆ ಮಾಡ್ತೀರೋ ಅದು ನಮಗೆ ಅನುಮತವಲ್ಲ, ಕಿಂತು ಅದನ್ನು ನಾವು ಅಂಗೀಕಾರ ಮಾಡಿಕೊಳ್ಳುತ್ತೇವೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಹಿಂದೆ ಎಷ್ಟು ಪಕ್ಷಗಳನ್ನು ಅವರು ನಿರಾಕರಣೆ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಅರ್ಥಾತ್ ರಜತಾಕಾರವಳ್ಳಿಕೆ ಆದಂತಹ ಜ್ಞಾನದಲ್ಲಿ ಶುಕ್ತ್ಯಾಲಂಬನವನ್ನು ಅಂಗೀಕಾರ ಮಾಡ್ಕೋತೀನಿ ಅಂತ ನಾವು ಹೇಳಿದರೆ ಅದಕ್ಕೆ ಶುಕ್ತ್ಯಾಲಂಬನತ್ವ ನಾಮ ಅಲ್ಲಿ ವಿಷಯತ್ವ ಅಂದರೆ ಏನು ಅಂತ ರೀತಿಯಾಗಿ ಹೇಳೋದಕ್ಕಾಗಿ ಪೂರ್ವಪಕ್ಷವನ್ನು ಮಾಡಿಕೊಂಡು ನಿರಾಕರಣೆ ಮಾಡ್ತಾ ಬಂದರು. ಸದ್ಭಾವ ಅಂತ ಹೇಳಲು ಬರೋದಿಲ್ಲ, ಆಮೇಲೆ ಪುರೋದೇಶಿ ಸದ್ಭಾವವನ್ನು ಹೇಳಲು ಬರೋದಿಲ್ಲ, ಆಮೇಲೆ ಕಾರಣತ್ವವನ್ನು ಹೇಳಲು ಬರೋದಿಲ್ಲ, ಆಮೇಲೆ ವಿಷಯತೆಯ ಕಾರಣತ್ವವನ್ನು ಹೇಳಲು ಬರೋದಿಲ್ಲ ಅಂತ ನಿರಾಕರಣೆ ಮಾಡಿದರು. ಆಮೇಲೆ ವಿಷಯತ್ವಂ ಅಂತ ರೀತಿಯಾಗಿ ಹೇಳಬೇಕು. ಆ ವಿಷಯತ್ವ ಅಂತಂದರೂ ಕೂಡ ಏನ ಯಸ್ಯ ಅತಿಶಯ ಉತ್ಪದ್ಯತೆ ತದ್ವಿಷಯಂ ಎನ್ನುವತಕ್ಕಂಥ ಲಕ್ಷಣವನ್ನಾಗಲಿ, ಆಮೇಲೆ ಯದ್ವಿಜ್ಞಾನಂ ಯದಾಕಾರಂ ತದ್ವಿಷಯಂ ಎನ್ನುವತಕ್ಕಂಥ ಲಕ್ಷಣವನ್ನು ನಿರಾಕರಣೆ ಮಾಡಿದರು. ಹೀಗೆ ಏನು ನಿರಾಕರಣೆ ಮಾಡಿದ್ದಿರೋ ಇದೆಲ್ಲವನ್ನೂ ಕೂಡ ನಾವು ಅಂಗೀಕಾರ ಮಾಡಿಕೊಳ್ಳುತ್ತೇವೆ. ಆದರೆ ಯತ್ಸನ್ನಿಕೃಷ್ಟಕರಣೇನ ಯಜ್ಞಾನಂ ಜನ್ಯತೆ ತದ್ವಿಷಯಂ ಎನ್ನುವತಕ್ಕಂಥ ಲಕ್ಷಣವನ್ನು ನಾವು ಅಂಗೀಕಾರ ಮಾಡಿಕೊಳ್ಳುತ್ತೇವೆ. ಅಂದರೆ ಅದು ಪರಿಷ್ಕೃತವಾದ ಲಕ್ಷಣ ಏನಾಗಿದೆ ಅಂತಂದರೆ ಜ್ಞಾನಕರಣಾಣಿಯುಕ ಸನ್ನಿಕರ್ಷ ಪ್ರತಿಯೋಗಿತ್ವಂ ಅಂತ ರೀತಿಯಾಗಿ ಲಕ್ಷಣವನ್ನು ಮಾಡಿದಂತೆ ಆಯಿತು. ಈ ಲಕ್ಷಣವನ್ನು ನಿರಾಕರಣೆ ಮಾಡಬೇಡ್ರಿ ಅಂತಂದ್ರಿ. ಅಲ್ಲ, ಈ ಲಕ್ಷಣವನ್ನು ಅಂಗೀಕಾರ ಮಾಡಿಕೊಳ್ಳೋದಾದರೆ ಅತಿವ್ಯಾಪ್ತಿ ಅವ್ಯಾಪ್ತಿಯಾದಿ ರೂಪವಾರಕ್ಕಂತಹ ದೋಷಗಳನ್ನು ಕೊಟ್ಟಿದ್ದೇವೆ, ಆದ್ದರಿಂದಲೇ ಆ ಲಕ್ಷಣ ಇದು ನಿರಾಕೃತವಾಯಿತು. ಅಂದಮೇಲೆ ಮತ್ತೆ ಅದೇ ಲಕ್ಷಣವನ್ನು ಅಂಗೀಕಾರ ಮಾಡ್ಕೋತೀನಿ ಅಂತ ಹೇಗೆ ಹೇಳಲು ಬರುತ್ತದೆ ಅಂತಂದರೆ ನಾವು ಆ ಎಲ್ಲ ದೋಷಗಳನ್ನು ಕೂಡ ನಾವು ಪರಿಹಾರ ಮಾಡಿಕೊಳ್ಳುತ್ತೇವೆ. ಹೇಗೆ ಅಂತಂದರೆ ಈಗ ಮೊದಲನೇ ಅತಿವ್ಯಾಪ್ತಿಯನ್ನು ಎಲ್ಲಿ ಕೊಟ್ಟಿದ್ದರು ಅಂತಂದರೆ ಆಕಾಶದಲ್ಲಿ ಅತಿವ್ಯಾಪ್ತಿಯನ್ನು ಕೊಟ್ಟಿದ್ದರು. ಅಂದರೆ ರೂಪಜ್ಞಾನದಲ್ಲಿ ಆಕಾಶವು ಕೂಡ ವಿಷಯ ಅಂತಾಗಲಿ. ಯಾಕೆ ಅಂತಂದರೆ ಚಕ್ಷುರೇಂದ್ರಿಯಕ್ಕೂ ರೂಪಕ್ಕೂ ಸನ್ನಿಕರ್ಷ ಅಂತರೋದು ಆಗ್ತಾ ಇರಬೇಕಾದಾಗ ಆ ತಜ್ಜನ್ಯವಾದಂತಹ ಜ್ಞಾನದಲ್ಲಿ ರೂಪ ವಿಷಯವಾಗುವಂತೆ ಮಧ್ಯದಲ್ಲಿ ಆಕಾಶದ ವಿಭುವಾದದ್ದರಿಂದಾಗಿ ಆಕಾಶಕ್ಕೂ ಚಕ್ಷುರೇಂದ್ರಿಯಕ್ಕೂ ಕೂಡ ಸನ್ನಿಕರ್ಷ ಇದೆ. ಆದ್ದರಿಂದಾಗಿ ತಜ್ಜನ್ಯ ಪ್ರತೀತಿಯಲ್ಲಿ ಆಕಾಶ ವಿಷಯವಾಗಲಿ ಅಂತ ಅತಿವ್ಯಾಪ್ತಿ ಮೊದಲನೇ ದೋಷವನ್ನು ಕೊಟ್ಟಿದ್ದರು. ಆ ದೋಷವನ್ನು ನಾವು ಹೇಗೆ ಪರಿಹಾರ ಮಾಡ್ಕೊಳ್ತೇವೆ ಅಂತಂದರೆ ರೂಪಜ್ಞಾನವನ್ನು ಕುರಿತು ಸನ್ನಿಕರ್ಷ ಅಂತಂದರೆ ಈಗ ಲಕ್ಷಣದಲ್ಲಿ ಸನ್ನಿಕರ್ಷದಲ್ಲೂ ಕೂಡ ಕಾರಣತ್ವ ಅಂತ ನಿವೇಶ ಮಾಡ್ತೇವೆ. ಕಾರಣತ್ವ ಅಂತ ನಿವೇಶ ಮಾಡೋದರಿಂದಾಗಿ ಈ ದೋಷ ಪರಿಹಾರವಾಗುತ್ತದೆ. ಅಂದರೆ ಕಾರಣೀಭೂತ ಸನ್ನಿಕರ್ಷ ಪ್ರತಿಯೋಗಿತ್ವ ಮಂತ್ರಿತೆ ಹೇಳಿದಂತೆ ಆಯಿತು. ಆದರೆ ರೂಪಜ್ಞಾನಕ್ಕೂ ಚಕ್ಷುರೇಂದ್ರಿಯಕ್ಕೂ ಇರತಕ್ಕಂತಹ ಸನ್ನಿಕರ್ಷದ ಕಾರಣೀಭೂತ ಸನ್ನಿಕರ್ಷವೇ ಹೊರತು ಚಕ್ಷುರೇಂದ್ರಿಯಕ್ಕೂ ಆಕಾಶಕ್ಕೂ ಇರತಕ್ಕಂತಹ ಸನ್ನಿಕರ್ಷ ಇದು ಕಾರಣೀಭೂತ ಸನ್ನಿಕರ್ಷ ಅಲ್ಲ. ಕಿಂತು ತೇ ಅವರ್ಧನೀಯ ಸನ್ನಿಧಿಯಾ ತೇ ಸನ್ನಿಕರ್ಷಾಹ, ಅದು ಅವರ್ಧನೀಯ ಸನ್ನಿಧಿ ಆಗಿದೆ ಹೊರತು ಕಾರಣೀಭೂತ ಸನ್ನಿಕರ್ಷ ಪದೇನ ಆಕಾಶ ಸನ್ನಿಕರ್ಷವನ್ನು ತೆಗೆದುಕೊಂಡು ದೋಷವನ್ನು ಕೊಡಲು ಬರುವುದಿಲ್ಲ ಅಂತ ಅದನ್ನು ನಿರಾಕರಣೆ ಮಾಡಿದರು. ಆಮೇಲೆ ಅದೇ ರೀತಿಯಾಗಿ ವಾಕ್ಯದಿಂದ ಜನ್ಯವಾದಂತಹ ಜ್ಞಾನದಲ್ಲಿ ವಾಕ್ಯಾರ್ಥವು ಯಾವ ರೀತಿಯ ವಿಷಯವಾಗಿ ತೋರುತ್ತದೋ ಅದೇ ರೀತಿಯಾಗಿ ವಾಕ್ಯರೂಪವಾದಂತಹ ಶಬ್ದ ಇದು ಆಕಾಶದಲ್ಲಿ ಸಮೇತವಾಗಿರುತ್ತದೆ. ಅದು ಶಬ್ದರೂಪವಾದ ವಾಕ್ಯವು ಆಕಾಶದಲ್ಲಿ ಸಮೇತವಾಗಿರುತ್ತದೆ. ಆದ್ದರಿಂದಾಗಿ ಆ ತಜ್ಜನ್ಯವಾದಂತಹ ಬೋಧದಲ್ಲಿ ಕಾರಣೀಭೂತ ಸನ್ನಿಕರ್ಷ ಪದೇನ ಮೊದಲಿಗೆ ಸನ್ನಿಕರ್ಷ ಪದೇನ ವಾಕ್ಯಕ್ಕೂ ಹಾಗೂ ಆಕಾಶಕ್ಕೂ ಇರುವತಕ್ಕಂಥ ಸನ್ನಿಕರ್ಷವನ್ನು ತೆಗೆದುಕೊಂಡಿದ್ವಿ. ಈಗ ಕಾರಣೀಭೂತ ಸನ್ನಿಕರ್ಷ ಪದೇನ ವಾಕ್ಯಕ್ಕೂ ಆಕಾಶಕ್ಕಿರುವ ಸನ್ನಿಕರ್ಷವನ್ನು ತೆಗೆದುಕೊಂಡು
ತೆಗೆದುಕೊಳ್ಳಿ ಬರೋದಿಲ್ಲ. ಯಾಕೆಂದರೆ ಅದು ಕಾರಣೀಭೂತ ಸನ್ನಿಕರ್ಷ ಅಲ್ಲ. ಕಿಂತು ಕಾರಣೀಭೂತ ಸನ್ನಿಕರ್ಷ ಅಂತಂದರೆ ವಾಕ್ಯಾರ್ಥದ ಜೊತೆಗೆ ಇರತಕ್ಕಂಥ ಸನ್ನಿಕರ್ಷವೇ ಕಾರಣೀಭೂತ ಸನ್ನಿಕರ್ಷ. ಆದ್ದರಿಂದ ಆ ದೋಷವು ಕೂಡ ಪರಿಹಾರವಾಯಿತು. ಇನ್ನು ಲಿಂಗಜ್ಞಾನದಿಂದ ಜನ್ಯವಾದಂತಹ ಜ್ಞಾನದಲ್ಲಿ ಲಿಂಗಿದು ವಿಷಯವಾಗುವಂತೆ ಆತ್ಮನೂ ಕೂಡ ವಿಷಯ ಅಂತಾಗಲಿ. ಯಾಕೆಂದರೆ ಆತ್ಮನ ಜೊತೆಗೂ ಕೂಡ ಸನ್ನಿಕರ್ಷ ಅಂತಲೂ ಇದೆ. ಆದ್ದರಿಂದ ಸನ್ನಿಕರ್ಷ ಪ್ರತಿಯೋಗಿತ್ವ ಅಂತ ಆತ್ಮನಲ್ಲಿ ಬಂತು. ಆದ್ದರಿಂದ ಅತಿವ್ಯಾಪ್ತಿ ಅಂತ ಹಿಂದೆ ಹೇಳಿದ್ರು, ಅದು ಕೂಡ ಬರುವುದಿಲ್ಲ. ಯಾಕೆ ಅಂತಂದರೆ ಲಿಂಗಜ್ಞಾನಕ್ಕೂ ಆತ್ಮನಿಗೂ ಇರತಕ್ಕಂಥ ಸನ್ನಿಕರ್ಷ ಇದು ಕಾರಣೀಭೂತ ಸನ್ನಿಕರ್ಷ ಅಲ್ಲ. ಆದ್ದರಿಂದಾಗಿ ಆ ದೋಷ ಅಂತನೋದು ಕೂಡ ಪರಿಹಾರವಾಯಿತು ಅಂತಿರುತ್ತೆ ಹೇಳಿ ಹಿಂದೆ ಕೊಟ್ಟ 3 ಅತಿವ್ಯಾಪ್ತಿಯನ್ನು ಪರಿಹಾರ ಮಾಡಿದ್ರು. ಅತಿವ್ಯಾಪ್ತಿಯನ್ನು ಪರಿಹಾರ ಮಾಡಿದ್ರು, ಇಲ್ಲಿ ದೋಷ ಪರಿಹಾರ ಮಾಡಿದ್ರು ಕೂಡ ಈಗ ಕಾರಣೀಭೂತ ಸನ್ನಿಕರ್ಷ ಪ್ರತಿಯೋಗಿತ್ವ ಅಂತ ಲಕ್ಷಣವನ್ನು ವಿವೇಶ ಮಾಡಿದರೂ ಕೂಡ ಆಗ ಲಿಂಗಸ್ಯ ಸಾಧ್ಯಧರ್ಮಿ ಸನ್ನಿಕರ್ಷ ಅಂತನೋದು ಕೂಡ ಲಿಂಗಜ್ಞಾನಕ್ಕೆ ಕಾರಣವಾಗಿದೆ. ಅಂದರೆ ಲಿಂಗಸ್ಯ ಸಾಧ್ಯಧರ್ಮಿ ಅಂತಂದರೆ ಪಕ್ಷ, ಲಿಂಗಕ್ಕೂ ಪಕ್ಷಕ್ಕೂ ಇರತಕ್ಕಂಥ ಸನ್ನಿಕರ್ಷವು ಕೂಡ ಕಾರಣೀಭೂತ ಸನ್ನಿಕರ್ಷ ಅಂತಾಯಿತು. ಆದ್ದರಿಂದ ಕಾರಣೀಭೂತ ಸನ್ನಿಕರ್ಷ ಪ್ರತಿಯೋಗಿತ್ವ ಅಂತನೋದು ಪರ್ವತದಲ್ಲೂ ಕೂಡ ಅರ್ಥಾತ್ ಪಕ್ಷೀಭೂತವಾದಂತಹ ಪರ್ವತದಲ್ಲೂ ಕೂಡ ಬಂತು. ಆದ್ದರಿಂದ ಅತಿವ್ಯಾಪ್ತಿ ಅಂತ ಇಷ್ಟೇ ಹೇಳಿದ್ರು. ಅಲ್ಲ, ಇಲ್ಲಿ ಅತಿವ್ಯಾಪ್ತಿ ಅಂತ ರೀತಿಯಾಗಿ ಹೇಳಿದ್ರಿ, ಆದರೆ ಇಲ್ಲಿ ಅತಿವ್ಯಾಪ್ತಿಯನ್ನು ಹೇಗೆ ಕೊಡಲು ಬರುತ್ತದೆ, ಅತಿವ್ಯಾಪ್ತಿನೇ ಬರುವುದಿಲ್ಲಲ್ಲ ಅಂತ ಶಂಕ. ಹೇಗೆ ಅಂತಂದರೆ ಅದಕ್ಕೆ ವಿದ್ಯಾಧೀಶರು ಹೀಗೆ ಹೇಳ್ತಾರೆ. ಈಗ ಪರ್ವತೋ ವನ್ಯಮಾನಿತ್ಯಾಕಾರಕವಾದಂತಹ ಯಾವ ಅನಿಮಿತಿ ಇದೆಯೋ ಆ ಅನಿಮಿತಿಯಲ್ಲಿ ಪರ್ವತವೂ ಕೂಡ ವಿಷಯವಾಗಲಿ ಅಂತ ಹೇಳಿದಂತೆ ಆಯಿತು. ಪರ್ವತೋ ವನ್ಯಮಾನಿತ್ಯಾಕಾರಕ ಅನಿಮಿತಿಯಲ್ಲಿ ಪರ್ವತವೂ ಕೂಡ ವಿಷಯ ಅಂತಾಗಲಿ ಅಂತಂದರೆ ಪರ್ವತ ವಿಷಯ ಆಗೇ ಆಗಿರುತ್ತದೆ. ಅಂದಮೇಲೆ ಅದನ್ನೇನು ಹೇಳೋದಿರ್ತದೆ. ಆದ್ದರಿಂದ ಇಷ್ಟಾಪತ್ತಿ ಅಂತಂದರೆ ಹಾಗೆ ಹೇಳಲು ಬರೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ವಿಷಯತ್ವ ಅಂತಂದರೆ ಅಭಿಪ್ರೇತವಾದದ್ದು ಏನಂತಂದರೆ ಅಸಾಧಾರಣೇನು ವಿಷಯತ್ವ. ಪರ್ವತ ಅಂತನೋದು ಅರ್ಥಾತ್ ಪಕ್ಷೀಭೂತವಾದ ಯಾವುದಿದೆಯೋ ಅದು ಪ್ರತ್ಯಕ್ಷಾದಿ ಪ್ರಮಾಣಾಂತರದಿಂದ ಸಿದ್ಧವೇ ಆಗಿರುತ್ತದೆ. ಆದ್ದರಿಂದಲೇ ಅದು ಪಕ್ಷ ಅಂತಾಗಿರುತ್ತದೆ. ಅಂದಮೇಲೆ ಅದರಲ್ಲಿ ಅಸಾಧಾರಣ್ಯೇನು ವಿಷಯತ್ವ ಅಂತ ಅನ್ನೋದು ಬರೋದಿಲ್ಲ. ಯಾಕೆಂದರೆ ಪೂರ್ವಮೇವ ಜ್ಞಾತವಾಗಿಬಿಡುತ್ತದೆ. ಆದ್ದರಿಂದಾಗಿ ತಥಾಚ ಈಗ ಏನಾಯಿತು ಅಂತಂದರೆ ಕಾರಣೀಭೂತ ಸನ್ನಿಕರ್ಷ ಪದೇನ ಲಿಂಗಸ್ಯ ಲಿಂಗಕ್ಕೂ ಪಕ್ಷಕ್ಕೂ ಇರತಕ್ಕಂಥ ಸನ್ನಿಕರ್ಷ ತೆಗೆದುಕೊಂಡು ತದಾಶ್ರಯತ್ವ ಅಂತನೋ ಪರ್ವತದಲ್ಲಿ ಬಂದದ್ದರಿಂದಾಗಿ ಇದರಲ್ಲೂ ಕೂಡ ಅಸಾಧಾರಣ್ಯೇನು ವಿಷಯತ್ವ ಬರಲಿ ಅಂತ ಈ ರೀತಿ ಹೇಳಿದಂತೆ ಆಯಿತು. ಇದಾದರೂ ಇಷ್ಟಾಪತ್ತಿ ಅಲ್ಲ. ಅದರಿಂದಾಗಿ ದೋಷ ಅಂತರದ್ದು ಬರುತ್ತದೆ. ಇನ್ನು ಸತ್ಯವ್ರತರು ಏನು ಹೇಳ್ತಾರೆ ಅಂತಂದರೆ ಲಿಂಗಸ್ಯ ಪಕ್ಷಕ್ಕೂ ಇರತಕ್ಕಂತಹ ಸನ್ನಿಕರ್ಷ ಕಾರಣೀಭೂತ ಸನ್ನಿಕರ್ಷ ಅಂತ ತೆಗೆದುಕೊಂಡಾಗಿ ತಜ್ಜನ್ಯವಾದಂತಹ ಜ್ಞಾನ ವಿಷಯತ್ವ ಅಂತನೋದು ಪಕ್ಷಕ್ಕೂ ಕೂಡ ಬರಲಿ ಅಂತಂದರೆ ಹಿಂದೆ ಹೇಳಿದಂತೆಯೇ ಇಷ್ಟಾಪತ್ತಿ ಅಂತಂದರೆ ಹಾಗೆ ಹೇಳಲು ಬರುವುದಿಲ್ಲ. ಯಾಕೆ ಅಂತಂದರೆ ಲಿಂಗ ವಿಷಯಕತ್ವಾಂಶೇ ಪಕ್ಷ ಅಂತನೋ ವಿಷಯ ಅಂತಾಗಲಿ ಅಂತ ಆಪಾದನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಈಗ ಸಾಮಾನ್ಯವಾಗಿ ಪರ್ವತೋ ವನ್ಯಮಾನ ಅಂತ ಅನುಮತಿ ಬರ್ತದೆ ಹೊರತು ಕೇವಲ ವನ್ಯಮಾನ ಇಷ್ಟೇ ಅನುಮತಿ ಬರೋದಿಲ್ಲ. ಯಾಕೆಂದರೆ ಕೇವಲ ವನ್ಯಮಾನ ಇಷ್ಟೇ ಅನುಮತಿ ಇದು ಸಿದ್ಧಸಾಂದ್ರತ ಬರಬೇಕಾಗುತ್ತದೆ. ಆದ್ದರಿಂದ ಪರ್ವತೋ ವನ್ಯಮಾನ ಅಂತ ಅನುಮತಿ ಬರ್ತಾ ಇರಬೇಕಾದಾಗ ಅಲ್ಲಿ ಲಿಂಗ ವಿಷಯಕತ್ವಾಂಶೇ ಪಕ್ಷದ ವಿಷಯ ಅಂತಾಗಲಿ ಅಂತ ರೀತಿ ಹೇಳಬೇಕು. ಇಲ್ಲಿ ಯಾಕೆ ಲಿಂಗ ವಿಷಯಕತ್ವಾಂಶ ಪಕ್ಷ ವಿಷಯಕತ್ವ ಬರಲಿ ಅಂತರೋದಾದರೂ ಇದು ದೋಷವೇ. ಯಾಕೆ ಅಂತಂದರೆ ಈಗ ಹೀಗೆ ಲಿಂಗ ವಿಷಯಕತ್ವಾಂಶ ಅಂತ ಒಂದಿದೆ ಹಾಗೂ ಪಕ್ಷ ವಿಷಯಕತ್ವಾಂಶ ಅಂತ ಹೀಗೆ ಭೇದ ಇದೆಯಾ ಅಂತ ರೀತಿಯಾಗಿ ಕೇಳಿದರೆ ಅದಕ್ಕೆ ಯಾದವಾರು ಸಮರ್ಥನೆ ಮಾಡ್ತಾರೆ. ಹೀಗೆ ಲಿಂಗ ವಿಷಯಕತ್ವಾಂಶ ಪಕ್ಷ ವಿಷಯಕತ್ವಾಂಶ ಹೀಗೆ ಭೇದವನ್ನು ಒಪ್ಪಲೇಬೇಕು. ಯಾಕೆ ಅಂತಂದರೆ ಒಂದು ವೇಳೆ ಭೇದವನ್ನೇ ಒಪ್ಪದೇ ಹೋದರೆ ಆಗ ಸುರಭಿ ಚಂದನ ಖಂಡಂ ಅಂತ ರೀತಿಯಾಗಿ ನಮಗೇನು ಪ್ರತೀತಿ ಅಂತ ಬರ್ತಾ ಇದೆಯೋ ಅಲ್ಲಿ ವಿಶೇಷಣಾಂಶದಲ್ಲಿ ಅವ್ಯಾಪ್ತಿ ಅಂತ ಅನ್ನೋದು ಬರಬೇಕಾಗುತ್ತದೆ. ಯಾಕೆ ಅಂತಂದರೆ ಇಲ್ಲಿ ವಿಶೇಷಣಾಂಶವಾದದ್ದು ಸುರಭಿತ್ವಾಂಶ, ಅಲ್ಲಿ ವಿಶೇಷಾಂಶವಾದದ್ದು ಚಂದನಖಂಡಾಂಶ. ಈ ಚಂದನಖಂಡಾಂಶದಲ್ಲಿ ಇರತಕ್ಕಂತಹ ಯಾವ ಸನ್ನಿಕರ್ಷವಿದೆಯೋ ಸಂಯೋಗರೂಪ ಸನ್ನಿಕರ್ಷ, ತಾದೃಶ ಸಂಯೋಗರೂಪ ಸನ್ನಿಕರ್ಷ ಜನ್ಯತ್ವ ಅಂತನೋದು ವಿಶೇಷಾಂಶದಲ್ಲಿ ಬಂದರೂ ಕೂಡ ವಿಶೇಷಣಾಂಶವಾದಂತಹ ಸುರಭಿತ್ವಾಂಶದಲ್ಲಿ ಬರೋದೇ ಇಲ್ಲ. ಆದ್ದರಿಂದ ಅವ್ಯಾಪ್ತಿ ಅಂತಲೂ ಬರಬೇಕಾಗುತ್ತದೆ. ಆದ್ದರಿಂದಾಗಿ ಆ ಅವ್ಯಾಪ್ತಿಯನ್ನು ಪರಿಹಾರ ಮಾಡೋದಕ್ಕಾಗಿ ಏನು ಮಾಡಬೇಕು ಅಂತಂದರೆ ವಿಶೇಷಾಂಶ ಬೇರೆ ವಿಶೇಷಣಾಂಶ ಅಂತನೋದು ಬೇರೆ ಅಂತ ಮಾಡಿಕೊಂಡು ವಿಶೇಷಾಂಶಗತವಾದಂತಹ ಸನ್ನಿಕರ್ಷ ಬೇರೆ ವಿಶೇಷಣಾಂಶಗತವಾದಂತಹ ಸನ್ನಿಕರ್ಷ ಬೇರೆ. ಅಂದರೆ ವಿಶೇಷಣಾಂಶದಲ್ಲಿರತಕ್ಕಂತಹ ಸನ್ನಿಕರ್ಷ ಅಂತಂದರೆ ಸಂಸ್ಕಾರ ರೂಪ ಸನ್ನಿಕರ್ಷ, ಸಂಸ್ಕಾರ ರೂಪ ಸನ್ನಿಕರ್ಷ ಜನ್ಯತ್ವ ಅಂತನೋದು ಬರುತ್ತದೆ. ಆದ್ದರಿಂದ ಅವ್ಯಾಪ್ತಿ ಅಂತನೂ ಪರಿಹಾರವಾಗುತ್ತದೆ. ವಿಶೇಷಾಂಶದಲ್ಲಿ ಸಂಯೋಗರೂಪ ಸನ್ನಿಕರ್ಷ ಜನ್ಯತ್ವ ಅಂತನೋದು ಬರ್ತದೆ. ಆದ್ದರಿಂದಾಗಿ ದೋಷ ಅಂತನೋದು ಏನೂ ಇಲ್ಲ ಅಂತ ಹೇಳೋದಕ್ಕಾಗಿ ನಾವು ಹೀಗೆ ವಿಶೇಷಣಾಂಶ ವಿಶೇಷಾಂಶ ಅಂತ ಒಪ್ಪಬೇಕು. ಅದೇ ರೀತಿಯ ಪ್ರಕೃತದಲ್ಲೂ ಕೂಡ ಲಿಂಗ ವಿಷಯಕತ್ವಾಂಶ ಅಂತನೋದು ಬೇರೆ ಪಕ್ಷ ವಿಷಯಕತ್ವಾಂಶ ಅಂತನೋದು ಬೇರೆ ಅಂತ ಒಪ್ಪಬೇಕು. ತಥಾಚ ಪ್ರಕೃತದಲ್ಲಿ ಈಗ ಕಾರಣೀಭೂತ ಸನ್ನಿಕರ್ಷ ಪದೇನ ಲಿಂಗಸ್ಯ ಹಾಗೂ ಪಕ್ಷಕ್ಕೂ ಇರತಕ್ಕಂಥ ಸನ್ನಿಕರ್ಷ ತೆಗೆದುಕೊಂಡು ತಾದೃಶ ಸನ್ನಿಕರ್ಷ ಪ್ರತಿಯೋಗಿತ್ವ ಅಂತನೋದು ಪರ್ವತಕ್ಕೂ ಕೂಡ ಬಂತು. ಅಂದರೆ ಲಿಂಗ ವಿಷಯಕತ್ವಾಂಶ ಪಕ್ಷದ ವಿಷಯ ಅಂತಾಗಲಿ ಅಂತ ರೀತಿ ಆಪಾದನೆ ಮಾಡಿದಂತೆ ಆಯಿತು. ಆದ್ದರಿಂದಾಗಿ ಇದು ದೋಷ ಅಂತದ್ದು ಬಂದೇ ಬರುತ್ತದೆ ಅಂತ ಇಷ್ಟು ಆಪಾದನೆ ಮಾಡಿದರೆ ಅದನ್ನು ನಾವು ನಿರಾಕರಣೆ ಮಾಡೋದಕ್ಕೆ ಏನು ಹೇಳ್ತೇವೆ ಅಂತಂದರೆ ಲಿಂಗಸ್ಯ ಕಾರಣೀಭೂತ ಸನ್ನಿಕರ್ಷ ಪದೇನ ಲಿಂಗಕ್ಕೂ ಪಕ್ಷಕ್ಕೂ ಇರತಕ್ಕಂಥ ಸನ್ನಿಕರ್ಷ ತೆಗೆದುಕೊಂಡಿದ್ದೀರಿ. ಆದರೆ ಲಿಂಗ ಇದು ಕಾರಣವೇ ಅಲ್ಲ, ಕಿಂತು ಲಿಂಗ ಜ್ಞಾನವೇ ಕಾರಣ ಅಂತ ಅಂಗೀಕಾರ ಮಾಡ್ಕೊಂಡಿದ್ದೇವೆ. ಆದ್ದರಿಂದಾಗಿ ಕಾರಣೀಭೂತ ಸನ್ನಿಕರ್ಷ ಪದೇನ ಲಿಂಗ ಜ್ಞಾನಕ್ಕಿರುವ ಸನ್ನಿಕರ್ಷ ತೆಗೆದುಕೊಳ್ಬೇಕು. ಆದರೆ ಲಿಂಗ ಜ್ಞಾನಕ್ಕೂ ಪರ್ವತಕ್ಕೂ ಸನ್ನಿಕರ್ಷ ಇಲ್ಲ, ಕಿಂತು ಲಿಂಗ
ಲಿಂಗಕ್ಕೆ ಪರ್ವತಕ್ಕಷ್ಟೇ ಸನ್ನಿಕರ್ಷ ಅಂತ ಅನ್ನೋದಿದೆ. ಜ್ಞಾನ ಅಂತಂದ್ರೆ ಅನಿಮಿತಿ ರೂಪ ಜ್ಞಾನ. ಅನಿಮಿತಿ ರೂಪವಾದಂತಹ ಜ್ಞಾನಕ್ಕೆ ಕಾರಣವಾದದ್ದು ಲಿಂಗ ಅಲ್ಲ, ಕಿಂತು ಲಿಂಗಜ್ಞಾನವೇ. ಆದ್ದರಿಂದಾಗಿ ತನ್ನಿಷ್ಠವಾದಂತಹ ಸನ್ನಿಕರ್ಷ ಪದೇನ ಲಿಂಗ ಜ್ಞಾನನಿಷ್ಠ ಸನ್ನಿಕರ್ಷ ತೆಗೆದುಕೊಳ್ಬೇಕು ಹೊರತು ಲಿಂಗಸ್ಯ ಪಕ್ಷಕ್ಕೂ ಇರತಕ್ಕಂಥ ಸನ್ನಿಕರ್ಷವನ್ನು ತೆಗೆದುಕೊಳ್ಳಲು ಬರೋದಿಲ್ಲ ಅಂತ ಹೇಳಿ ಈ ದೋಷವನ್ನು ಪರಿಹಾರ ಮಾಡಿದಂತೆ ಆಯಿತು. ಆಮೇಲೆ ಅದೇ ರೀತಿಯಾಗಿ ಶ್ರೋತ್ರಕ್ಕೂ ವಾಕ್ಯಕ್ಕೂ ವಾಕ್ಯದಿಂದ ಜನ್ಯವಾದ ಜ್ಞಾನದಲ್ಲಿ ವಾಕ್ಯಾರ್ಥವೂ ವಿಷಯವಾಗುವಂತೆ ಶ್ರೋತೃ ಕೂಡ ವಿಷಯವಾಗಲಿ ಅಂತ ಮತ್ತೊಂದು ದೋಷವನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ವಾಕ್ಯ ಅಂತ ಅನ್ನೋದು ಶ್ರೋತ್ರ ಜೊತೆಗೆ ಸನ್ನಿಕೃಷ್ಟವಾಗಿದೆ. ಆದ್ದರಿಂದಾಗಿ ಜ್ಞಾನ ಶಾಬ್ದಬೋಧ ಅದಕ್ಕೆ ಕಾರಣೀಭೂತವಾದದ್ದು ವಾಕ್ಯ. ತನಿಷ್ಠವಾದಂತಹ ಕಾರಣೀಭೂತ ಸನ್ನಿಕರ್ಷ ಅಂತಂದ್ರೆ ವಾಕ್ಯಸ್ಯ ಶ್ರೋತ್ರೇಣ ಸನ್ನಿಕರ್ಷ. ತದಾಶ್ರಯತ್ವ ಅಂತ ಅನ್ನೋದು ಶ್ರೋತ್ರದಲ್ಲೂ ಕೂಡ ಬಂತು. ಆದ್ದರಿಂದಾಗಿ ವಾಕ್ಯಾರ್ಥ ವಿಷಯವಾಗುವಂತೆ ಶ್ರೋತೃ ಕೂಡ ವಿಷಯವಾಗಲಿ ಅಂತ ರೀತಿ ಹೇಳಿದರೆ ಇದನ್ನು ಕೂಡ ಹಿಂದೆ ಹೇಳಿದ ರೀತಿಯಿಂದಲೇ ಪರಿಹಾರ ಮಾಡದಂತೆ ಆಗುತ್ತದೆ. ಹೇಗೆ ಅಂತಂದರೆ ವಾಕ್ಯಾರ್ಥ ಜ್ಞಾನ ಅಂತ ಅನ್ನೋದು ಈಗ ವಾಕ್ಯದ ಕಾರಣವಲ್ಲ, ಕಿಂತು ವಾಕ್ಯ ಜ್ಞಾನದ ಕಾರಣ ಅಂತ ರೀತಿ ಹೇಳೋದ್ರಿಂದಲೇ ಈ ದೋಷವನ್ನು ಕೂಡ ಪರಿಹಾರ ಮಾಡದಂತೆ ಆಗುತ್ತದೆ. ಆಮೇಲೆ ಹಿಂದೆ ಕೊಟ್ಟಂತಹ ಅವ್ಯಾಪ್ತಿಯನ್ನು ಕೂಡ ಇಲ್ಲಿ ಹೇಗೆ ಅಂತಂದರೆ ವಾಕ್ಯ ಅಂದರೆ ಜ್ಞಾನ ಅಂತಂದರೆ ಶಾಬ್ದಬೋಧಕ್ಕೆ ಕಾರಣೀಭೂತವಾದದ್ದು ವಾಕ್ಯ ಅಂತ ತೆಗೆದುಕೊಂಡು ನೀವು ದೋಷ ಕೊಟ್ಟಿದ್ರಿ. ಈಗ ಕಾರಣವಾದ ವಾಕ್ಯವಲ್ಲ, ಕಿಂತು ವಾಕ್ಯಜ್ಞಾನ ಅಂತ ಹೇಳೋದ್ರಿಂದಾಗಿ ತನ್ನಿಷ್ಠ ಸನ್ನಿಕರ್ಷ ಪದೇನ ವಾಕ್ಯಸ್ಯ ಶ್ರೋತ್ರೇಣ ಸನ್ನಿಕರ್ಷವಂತ ವಾಕ್ಯಜ್ಞಾನಕ್ಕೂ ಶ್ರೋತ್ರಕ್ಕೂ ಸನ್ನಿಕರ್ಷ ಇಲ್ಲದೆ ಇದ್ದರಿಂದಾಗಿ ಆ ದೋಷ ಅಂತಲೂ ಪರಿಹಾರವಾಯಿತು. ಇನ್ನು ಪ್ರತ್ಯಭಿಜ್ಞಾದಲ್ಲಿ ತತ್ತಾಂಶೇನ ಚಕ್ಷುರೇಂದ್ರಕ್ಕೆ ಸನ್ನಿಕರ್ಷ ಇಲ್ಲ. ಆದ್ದರಿಂದಾಗಿ ತಜ್ಜನ್ಯವಾದ ಸೋಯಂ ಇತ್ಯಾದಿ ಪ್ರತ್ಯಭಿಜ್ಞಾದಲ್ಲಿ ತತ್ತಾಂಶ ಅಂತ ವಿಷಯವಾಗದೇ ಹೋಗಲಿ ಒಂದು ದೋಷ. ಆಮೇಲೆ ಕಾರಣೀಭೂತವಾಗಿದ್ದರೂ ಕೂಡ ವಾಕ್ಯಜ್ಞಾನಕ್ಕೂ ವಾಕ್ಯಾರ್ಥಕ್ಕೂ ಸನ್ನಿಕರ್ಷ ಅಂತ ಅನ್ನೋದು ಇಲ್ಲ. ಆದ್ದರಿಂದಾಗಿ ವಾಕ್ಯಜ್ಞಾನಸ್ಯ ವಾಕ್ಯಾರ್ಥೇನ ಸನ್ನಿಕರ್ಷಾಭಾವಾತ್ ತಜ್ಜನ್ಯವಾದಂತಹ ಜ್ಞಾನದಲ್ಲಿ ವಾಕ್ಯಾರ್ಥ ವಿಷಯವಾಗದೇ ಹೋಗಲಿ ಎನ್ನುವ ಇನ್ನೊಂದು ದೋಷ. ಆಮೇಲೆ ಲಿಂಗಜ್ಞಾನಕ್ಕೂ ಲಿಂಗಿನ ಸನ್ನಿಕರ್ಷ ಅಂತ ಅನ್ನೋದಿಲ್ಲ. ಆದ್ದರಿಂದ ತಜ್ಜನ್ಯವಾದಂತಹ ಜ್ಞಾನದಲ್ಲಿ ಲಿಂಗಿದು ವಿಷಯವಾಗದೇ ಹೋಗಲಿ ಎನ್ನುವತಕ್ಕಂಥ ದೋಷ. ಹೀಗೆ ಮೂರು ದೋಷವನ್ನು ಕೊಟ್ಟರೆ ಈ ಮೂರೂ ದೋಷವನ್ನು ಪರಿಹಾರ ಅಂತ ಹೀಗೆ ಮಾಡ್ತಾರೆ. ಯಾಕೆಂದರೆ ಸನ್ನಿಕರ್ಷವೇ ಇಲ್ಲ ಅಂತ ರೀತಿ ಹೇಳಿಬಿಟ್ರೆ ಸನ್ನಿಕೃಷ್ಟವಾಗದೇ ಇದ್ರೂ ಕೂಡ ಜ್ಞಾನವಾಗುತ್ತದೆ ಅಂತ ರೀತಿ ಹೇಳಿದರೆ ಅತಿ ಪ್ರಸಂಗ ಅಂತರೋದು ಬರ್ತದೆ. ಆದ್ದರಿಂದ ಸನ್ನಿಕರ್ಷವನ್ನಾದರೂ ಒಪ್ಪಬೇಕು. ಆದ್ದರಿಂದಾಗಿ ಆ ಸನ್ನಿಕರ್ಷ ಅಂತಂದ್ರೆ ಏನಂತ ಹೇಳ್ತೀರಿ ಅಂತಂದರೆ ಅಲ್ಲಿ ಮೊದಲಿಗೆ ಪ್ರತಿಭಿಜ್ಞಾ ವಿಷಯದಲ್ಲಿ ತದನುಭವಜನಿತ ಸಂಸ್ಕಾರ ಸಹಕೃತ ಇಂದ್ರಿಯೇನ ಪ್ರತಿಭಿಜ್ಞಾ ಜಾಯತೆ ಅಂದರೆ ತದನುಭವಜನಿತ ಸಂಸ್ಕಾರ ಅಂತ ಅನ್ನೋದೇನೆ ಸನ್ನಿಕರ್ಷ. ತಾದೃಶ ಸನ್ನಿಕರ್ಷ ಇದ್ದದ್ದರಿಂದಾಗಿ ತಾದೃಶ ಸನ್ನಿಕರ್ಷ ಆಶ್ರಯತ್ವ ಅಂತ ಅನ್ನೋದು ತತ್ತಾಂಶದಲ್ಲಿ ಬಂತು. ಆದ್ದರಿಂದ ತತ್ತಾಂಶದಲ್ಲಿ ಬಂದ ಅವ್ಯಾಪ್ತಿಯು ಪರಿಹಾರ. ಇನ್ನು ಅನಿಮಿತಿಯಲ್ಲಿ ಲಿಂಗಿದು ವಿಷಯವಾಗದೇ ಹೋಗಲಿ ಎನ್ನುವತಕ್ಕಂತಹ ದೋಷ ಕೊಟ್ಟಾಗ ಅದನ್ನು ಪರಿಹಾರ ಮಾಡೋದಕ್ಕಾಗಿ ತದ್ವ್ಯಾಪ್ತ ಲಿಂಗ ವಿಷಯಕತ್ವ ಅಂತ ಅನ್ನೋದು ಸನ್ನಿಕರ್ಷ. ತದ್ವ್ಯಾಪ್ತ ಲಿಂಗ ವಿಷಯಕತ್ವ ರೂಪವಾದಂತಹ ಸನ್ನಿಕರ್ಷ ಅಂತನೂ ಇದ್ದದ್ದರಿಂದಾಗಿ ತಜ್ಜನ್ಯವಾದಂತಹ ಜ್ಞಾನದಲ್ಲಿ ಲಿಂಗಿದು ವಿಷಯ ಅಂತ ಆಗಬಹುದು. ಅಂದರೆ ಲಿಂಗ ಜ್ಞಾನಕ್ಕೂ ಲಿಂಗಿಗೂ ಸಂಬಂಧ ಅಂತ ಅನ್ನೋದು ಇದೆ ಅಂತ ಈ ರೀತಿ ಹೇಳಿದಂತೆ ಆಯಿತು. ಆಮೇಲೆ ಮೂರನೇ ದೋಷವನ್ನು ಪರಿಹಾರ ಮಾಡೋದಕ್ಕಾಗಿ ಸಂಸರ್ಗ ಧರ್ಮಕ ಪದಾರ್ಥವಾಚಿ ಪದಸಮುದಾಯ ರೂಪ ವಾಕ್ಯ ವಿಷಯಕತ್ವ ಅಂತನೋ ಸನ್ನಿಕರ್ಷ. ಅಂದರೆ ಇಲ್ಲಿ ಸಂಸರ್ಗ ಅಂತಂದರೆ ವಾಕ್ಯಾರ್ಥ, ಸಂಸರ್ಗ ಧರ್ಮಕವಾದಂಥದ್ದು ಪದಾರ್ಥ. ಆ ಪದಾರ್ಥವಾಚಿಯಾದಂತಹ ಯಾವ ಪದವಿದೆಯೋ ಆ ಪದ ಸಮುದಾಯ ರೂಪವಾದಂತಹ ವಾಕ್ಯ ವಿಷಯಕತ್ವ. ಅಂದರೆ ಈಗ ವಾಕ್ಯಾರ್ಥಕ್ಕೂ ವಾಕ್ಯಜ್ಞಾನಕ್ಕೂ ಸಂಬಂಧ ಹೇಳಿದಂತೆ ಆಯಿತು. ಆದ್ದರಿಂದ ವಾಕ್ಯಾರ್ಥಕ್ಕೂ ವಾಕ್ಯಜ್ಞಾನಕ್ಕೂ ಸಂಬಂಧ ಅಂತ ಸನ್ನಿಕರ್ಷ ಇದ್ದದ್ದರಿಂದಾಗಿ ತಜ್ಜನ್ಯವಾದಂತಹ ಬೋಧದಲ್ಲಿ ವಾಕ್ಯಾರ್ಥ ಅಂತ ವಿಷಯ ಅಂತ ಆಗಬಹುದು. ಆದ್ದರಿಂದಾಗಿ ದೋಷ ಅಂತನೋದು ಬರುವುದಿಲ್ಲ. ಆದ್ದರಿಂದಾಗಿ ಹಿಂದೆ ಹೇಳಿದಂತಹ ಯಾವ ಯತ್ಸನ್ನಿಕೃಷ್ಟ ಕಾರಣ ಜ್ಞಾನಜನಿತ ತತ್ವ ವಿಷಯ ಎನ್ನುವತಕ್ಕಂತಹ ಯಾವ ಲಕ್ಷಣವಿದೆಯೋ ಈ ಲಕ್ಷಣವನ್ನೇ ಅಂಗೀಕಾರ ಮಾಡಿಕೊಂಡಂತೆ ಆಯಿತು. ನೀವು ಕೊಟ್ಟ ಅತಿವ್ಯಾಪ್ತಿ ಅವ್ಯಾಪ್ತಿ ಆದಿ ರೂಪವಾದ ಎಲ್ಲ ದೋಷವನ್ನು ಕೂಡ ಪರಿಹಾರ ಮಾಡಿದಂತೆ ಆಯಿತು. ಅಂತಂದರೆ ಇಲ್ಲ ಇಷ್ಟು ಹೇಳಿದರೂ ಕೂಡ ನಿಮಗೆ ದೋಷ ಅಂತರೋದು ಬಂದೇ ಬರುತ್ತದೆ. ಹೇಗೆ ಅಂತಂದರೆ ಈಗ ಲಕ್ಷಣ ಏನಾಗಿದೆ ಅಂತಂದರೆ ಜ್ಞಾನಕರಣನಿಷ್ಠ ಕಾರಣೀಭೂತ ಸನ್ನಿಕರ್ಷ ಆಶ್ರಯತ್ವಂ ಲಕ್ಷಣ ಮಾಡಿದಂತೆ ಆಯಿತು. ಹೀಗೆ ಹೇಳಿದಾಗ ಜ್ಞಾನಪದೇನ ರೂಪಜ್ಞಾನವನ್ನು ತೆಗೆದುಕೊಳ್ತೇವೆ. ರೂಪಜ್ಞಾನವನ್ನು ತೆಗೆದುಕೊಂಡು ರೂಪಜ್ಞಾನಕ್ಕೆ ಕಾರಣೀಭೂತವಾದದ್ದು ಯಾವುದು ಅಂತಂದರೆ ಚಕ್ಷುರೇಂದ್ರಿಯ ತನ್ನಿಷ್ಠವಾದ ಅಂತ ಹೇಗೆ ತೆಗೆದುಕೊಳ್ತೀವೋ ಅದೇ ರೀತಿಯಾಗಿ ಪ್ರಗತಿಯಲ್ಲಿ ಜ್ಞಾನಕ್ಕೆ ಕಾರಣವಾದದ್ದು ಮನಸ್ಸು. ಯಾಕೆ ಅಂತಂದರೆ ಮನಸ್ಸು ಇದು ದ್ರವ್ಯಾದಿ ಜ್ಞಾನವನ್ನು ಕುರಿತು ಕೂಡ ಕಾರಣವಾಗಿದೆ. ಆದ್ದರಿಂದಾಗಿ ಜ್ಞಾನ ಕಾರಣ ಪದೇನ ಮನಸ್ಸನ್ನು ತೆಗೆದುಕೊಂಡು ತನ್ನಿಷ್ಠ ಕಾರಣೀಭೂತ ಸನ್ನಿಕರ್ಷ ಪದೇನ ಆತ್ಮನ ಸನ್ನಿಕರ್ಷವನ್ನು ತೆಗೆದುಕೊಂಡಾಗ ತಾದೃಶ ಸನ್ನಿಕರ್ಷಾಶ್ರಯತ್ವ ಅಂತ ಅನ್ನೋದು ಯಾವ ರೀತಿಯಾಗಿ ರೂಪಾದಿಗಳಲ್ಲಿ ಬರುತ್ತದೋ ಅದೇ ರೀತಿಯಾಗಿ ಮನಸ್ಸಿನಲ್ಲೂ ಆತ್ಮನಲ್ಲೂ ಕೂಡ ಬಂತು. ಆದ್ದರಿಂದಾಗಿ ತಜ್ಜನ್ಯವಾದ ಜ್ಞಾನದಲ್ಲಿ ಆತ್ಮದಲ್ಲಿ
ಅಂದರೆ ಕಾರಣ ಪದೇನ ಚಕ್ಷುರೇಂದ್ರಿಯ ತೆಗೆದುಕೊಂಡಾಗ ತನ್ನಿಷ್ಠ ಸನ್ನಿಕರ್ಷ ಪದೇನ ರೂಪಕ್ಕೂ ಚಕ್ಷುರೇಂದ್ರಿಯಕ್ಕೂ ಸನ್ನಿಕರ್ಷ ತೆಗೆದುಕೊಂಡಾಗ ತದಾಶ್ರಯತ್ವ ರೂಪದಲ್ಲಿ ಬರುವಂತೆ, ಕಾರಣ ಪದೇನ ಮನಸ್ಸನ್ನು ತೆಗೆದುಕೊಂಡಾಗ ತನ್ನಿಷ್ಠ ಸನ್ನಿಕರ್ಷ ಪದೇನ ಆತ್ಮನ ಸನ್ನಿಕರ್ಷವನ್ನು ತೆಗೆದುಕೊಂಡು ತದಾಶ್ರಯತ್ವ ಅಂತ ಅನ್ನೋದು ಆತ್ಮನಲ್ಲೂ ಕೂಡ ಬಂತು. ಅದರಿಂದ ಅತಿವ್ಯಾಪ್ತಿ ಅಂತ ರೀತಿ ಹೇಳಿದಾಗ ಅದನ್ನು ಪರಿಹಾರ ಮಾಡೋದಕ್ಕಾಗಿ ನಾವೇನು ಹೇಳ್ತೇವೆ ಅಂತಂದರೆ, ಇಲ್ಲಿ ಕಾರಣದಲ್ಲಿ ಅಸಾಧಾರಣ್ಯ ಅಂತ ರೀತಿಯ ವೀಕ್ಷಣೆ ಮಾಡ್ತೇವೆ. ಅಂದರೆ ಜ್ಞಾನ ಅಸಾಧಾರಣ ಕಾರಣನಿಷ್ಠ ಕಾರಣೀಭೂತ ಸನ್ನಿಕರ್ಷ ಆಶ್ರಯತ್ವ ಅಂತ ರೀತಿಯ ಲಕ್ಷಣ ಮಾಡಿದಂತೆ ಆಯಿತು. ಹೀಗೆ ಮಾಡಿದಾಗ ದೋಷಾಂತರ ಪರಿಹಾರವಾಗುತ್ತದೆ. ಹೇಗೆ ಅಂತಂದರೆ, ಮನಸ್ಸಿದು ಜ್ಞಾನವನ್ನು ಕುರಿತು ಕಾರಣವಾಗಿದೆ, ಆದರೆ ಅದು ಅಸಾಧಾರಣ ಕಾರಣವಲ್ಲ. ಅಸಾಧಾರಣ ಕಾರಣ ಯಾಕೆ ಅಂತಂದರೆ, ರೂಪಜ್ಞಾನವನ್ನು ಕುರಿತು ಅಸಾಧಾರಣವಾದಂತಹ ಕಾರಣ ಪದೇನ ಮನಸ್ಸಂತ ಅನ್ನೋದು ತೆಗೆದುಕೊಳ್ಳಿ ಬರೋದಿಲ್ಲ, ಕಿಂತು ಚಕ್ಷುರೇಂದ್ರಿಯವನ್ನೇ ತೆಗೆದುಕೊಳ್ಳಬೇಕು. ಯಾಕೆಂತಂದರೆ ಚಕ್ಷುರೇಂದ್ರಿಯ ಅಂತ ಅನ್ನೋದು ದ್ರವ್ಯಾದಿ ಎಲ್ಲ ಜ್ಞಾನವನ್ನು ಕುರಿತು ಕೂಡ ಕಾರಣವಾಗಿದೆ. ಆದ್ದರಿಂದಾಗಿ ಸಾಧಾರಣ ಕಾರಣವಾಗಿದೆ ಹೊರತು ಅದು ಅಸಾಧಾರಣ ಕಾರಣವಲ್ಲ. ತದಾಚ ಅಸಾಧಾರಣ ಕಾರಣ ಪದೇನ ನಾವು ಚಕ್ಷುರೇಂದ್ರಿಯವನ್ನೇ ತೆಗೆದುಕೊಳ್ಳಬೇಕು. ತನ್ನಿಷ್ಠ ಕಾರಣೀಭೂತ ಸನ್ನಿಕರ್ಷ ಪದೇನ ಚಕ್ಷುರೇಂದ್ರಿಯಕ್ಕೂ ರೂಪಕ್ಕೂ ಇರತಕ್ಕಂತಹ ಸನ್ನಿಕರ್ಷ ತದಾಶ್ರಯತ್ವ ಅಂತ ರೂಪದಲ್ಲಿ ಬರುತ್ತದೆ ಹೊರತು ಆತ್ಮನಲ್ಲಿ ಬರುವುದಿಲ್ಲ. ಆದ್ದರಿಂದ ಅತಿವ್ಯಾಪ್ತಿ ಅಂತನೂ ಪರಿಹಾರ ಅಂತ ಈ ರೀತಿಯಾಗಿ ಹೇಳಿದರೆ, ಅಲ್ಲ ಇಷ್ಟು ಹೇಳಿದರೂ ಕೂಡ ಮತ್ತೆ ಆತ್ಮನಲ್ಲಿ ಅತಿವ್ಯಾಪ್ತಿ ಪರಿಹಾರವಾದರೂ ನಿಮಗೆ ಮನಸ್ಸಿನಲ್ಲಿ ಅತಿವ್ಯಾಪ್ತಿ ಅಂತನೂ ಬರಬೇಕಾಗುತ್ತದೆ. ಹೇಗೆ ಅಂತಂದರೆ, ರೂಪಾದಿ ಜ್ಞಾನ, ಆ ರೂಪಾದಿ ಜ್ಞಾನಕ್ಕೆ ಅಸಾಧಾರಣ ಕಾರಣವಾದದ್ದು ಚಕ್ಷುರೇಂದ್ರಿಯ. ತನ್ನಿಷ್ಠವಾದ ಕಾರಣೀಭೂತ ಸನ್ನಿಕರ್ಷ ಪದೇನ ಚಕ್ಷುರೇಂದ್ರಿಯಕ್ಕೂ ಮನಸ್ಸಿಗಿರುವತಕ್ಕಂಥ ಸನ್ನಿಕರ್ಷವನ್ನು ತೆಗೆದುಕೊಳ್ತೇವೆ. ತೆಗೆದುಕೊಂಡಾಗ ತಾದೃಶ ಸನ್ನಿಕರ್ಷ ಆಶ್ರಯತ್ವ ಅಂತ ಅನ್ನೋದು ಮನಸ್ಸಿಗೆ ಬಂತು. ಆದ್ದರಿಂದಾಗಿ ಜ್ಞಾನ ಅಸಾಧಾರಣ ಕಾರಣನಿಷ್ಠ ಕಾರಣೀಭೂತ ಸನ್ನಿಕರ್ಷ ಆಶ್ರಯತ್ವ ಅಂತ ಅನ್ನೋದು ವಿಷಯತ್ವ ಲಕ್ಷಣ. ಇದು ಮನಸ್ಸಿನಲ್ಲಿ ಬಂದದ್ದರಿಂದ ಮನಸ್ಸು ವಿಷಯ ಅಂತ ಆಗಲಿ ಅಂತ ಇಷ್ಟು ಆಪತ್ತಿ ಕೊಟ್ಟರೆ, ಆ ಆಪತ್ತಿಯನ್ನು ಪರಿಹಾರ ಮಾಡೋದಕ್ಕಾಗಿ ಕಾರಣದಲ್ಲಿ ಅಸಾಧಾರಣ ವಿವೇಕ್ಷ ಮಾಡಿದಂತೆ ಸನ್ನಿಕರ್ಷದಲ್ಲೂ ಕೂಡ ಅಸಾಧಾರಣವನ್ನು ವಿವೇಕ್ಷ ಮಾಡಬೇಕು. ಅಂದರೆ ಜ್ಞಾನ ಅಸಾಧಾರಣ ಕಾರಣನಿಷ್ಠ ಅಸಾಧಾರಣ ಕಾರಣೀಭೂತ ಸನ್ನಿಕರ್ಷ ಆಶ್ರಯತ್ವ ಮಂತ್ರಿತ ಲಕ್ಷಣ ಮಾಡಿದಂತೆ ಆಯಿತು. ಹೀಗೆ ಮಾಡಿದಾಗ ಮನಸ್ಸಿನಲ್ಲಿ ಅತಿವ್ಯಾಪ್ತಿಯಿಂದಲೂ ಪರಿಹಾರವಾಗುತ್ತದೆ. ಹೇಗೆ ಅಂತಂದರೆ, ಈಗ ಜ್ಞಾನ ರೂಪಾದಿ ಜ್ಞಾನ ಅದಕ್ಕೆ ಅಸಾಧಾರಣ ಕಾರಣವಾದದ್ದು ಚಕ್ಷುರೇಂದ್ರಿಯ. ತನ್ನಿಷ್ಠ ಅಸಾಧಾರಣ ಸನ್ನಿಕರ್ಷ ಪದೇನ ಚಕ್ಷುರೇಂದ್ರಿಯಕ್ಕೂ ರೂಪಕ್ಕಿರುವತಕ್ಕಂಥ ಸನ್ನಿಕರ್ಷವಾಗ್ತದೆ ಹೊರತು ಚಕ್ಷುರೇಂದ್ರಿಯಕ್ಕೂ ಮನಸ್ಸಿಗೆ ಇರತಕ್ಕಂಥ ಸನ್ನಿಕರ್ಷ ಇದು ಅಸಾಧಾರಣ ಸನ್ನಿಕರ್ಷ ಅಂತ ಆಗೋದಿಲ್ಲ. ಯಾಕೆ ಅಂತಂದರೆ, ಅದು ಚಕ್ಷುರ್ಮನಸ್ ಸನ್ನಿಕರ್ಷ ಅಂತನೂ ದ್ರವ್ಯಾದಿ ಜ್ಞಾನ ಸಾಧಾರಣವಾಗಿದೆ. ಆದ್ದರಿಂದಾಗಿ ಅದು ಸಾಧಾರಣವಾಯಿತೇ ಹೊರತು ಅಸಾಧಾರಣ ಸನ್ನಿಕರ್ಷ ಅಂತ ಆಗಲಿಲ್ಲ. ಆದ್ದರಿಂದ ಚಕ್ಷುರ್ ರೂಪ ಸನ್ನಿಕರ್ಷ ತಾದೃಶ ಸನ್ನಿಕರ್ಷ ಆಶ್ರಯತ್ವ ಅಂತ ಅನ್ನೋದು ರೂಪಕ್ಕೆ ಬಂತೇ ಹೊರತು ಮನಸ್ಸಿಗೆ ಬರಲಿಲ್ಲ. ಆದ್ದರಿಂದಾಗಿ ಇಲ್ಲಿ ಮನಸ್ಸಿಗೂ ಕೂಡ ವಿಷಯ ಅಂತ ಆಗಲಿ ಎನ್ನುವತಕ್ಕಂಥ ಏನು ಆಪತ್ತಿ ಬಂದಿತ್ತು, ಆ ಆಪತ್ತಿ ಅಂತನೂ ಪರಿಹಾರವಾಯಿತು ಅಂತ ಇಷ್ಟು ಹೇಳಿದರೆ, ಇದರ ಮೇಲೆ ಯಾದವಾರರು ಹೀಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಂತಂದರೆ, ಯಾವ ರೀತಿಯಾಗಿ ಮನಸ್ಸಿದು ಅಂದರೆ ಕಾರಣದಲ್ಲಿ ಅಸಾಧಾರಣ ವಿವೇಕ್ಷಣೆ ಮಾಡಿದ್ರಿ, ಕಾರಣದಲ್ಲಿ ಅಸಾಧಾರಣ ವಿವೇಕ್ಷಣೆ ಮಾಡಿಕೊಂಡು ಆಗ ಆತ್ಮನಲ್ಲಿ ಬಂದ ಅತಿವ್ಯಾಪ್ತಿಯನ್ನು ಪರಿಹಾರ ಮಾಡಿಕೊಂಡಿರಿ. ಯಾಕೆಂದರೆ ಕಾರಣ ಪದೇನ ನಾವು ಮನಸ್ಸನ್ನು ತೆಗೆದುಕೊಳ್ಳಿ ಬರೋದಿಲ್ಲ, ಕಿಂತು ಚಕ್ಷುರೇಂದ್ರಿಯವನ್ನೇ ತೆಗೆದುಕೊಳ್ಬೇಕು, ಅದೇನೇ ಅಸಾಧಾರಣ ಕಾರಣ ಅಂತ ಹೇಳಿದಿರಿ. ಆದರೆ ಚಕ್ಷುರೇಂದ್ರಿಯ ಅಂತ ಅನ್ನೋದು ಕೂಡ ಅಸಾಧಾರಣ ಕಾರಣ ಅಂತ ಆಗಲು ಸಾಧ್ಯ ಇಲ್ಲ. ಯಾಕೆ ಅಂತಂದರೆ, ಮನಸ್ಸಿನಂತೆ ಚಕ್ಷುರೇಂದ್ರಿಯ ಅಂತ ಅನ್ನೋದು ಕೂಡ ದ್ರವ್ಯಾದಿ ಜ್ಞಾನ ಸಾಧಾರಣವಾಗಿದೆ. ಆದ್ದರಿಂದಾಗಿ ಚಕ್ಷುರೇಂದ್ರಿಯವೂ ಸಾಧಾರಣ ಅಂತಾಯಿತು. ಅದು ಸಾಧಾರಣವೇ ಆಯ್ತಲ್ರಿ ಅಂತಂದರೆ, ಅದಕ್ಕೆ ಸಿದ್ಧಾಂತದಲ್ಲಿ ಹೀಗೆ ಹೇಳ್ತಾರೆ. ಏನಂತಂದರೆ, ಈಗ ಅಸಾಧಾರಣ ಅಂತ ಅನ್ನೋದು ಕೂಡ ಅನೇಕ ವಿಧವಾಗಿದೆ. ಅದರಲ್ಲೂ ಕೂಡ ಈಗ ನಾವು ಎರಡು ಕಡೆಗೆ ಅಸಾಧಾರಣ ವಿವೇಕ್ಷಣೆ ಮಾಡಿದ್ದೇವೆ. ಒಂದು ಕರ್ಣದಲ್ಲಿ ಅಸಾಧಾರಣ್ಯ, ಮತ್ತೊಂದು ಸನ್ನಿಕರ್ಷದಲ್ಲಿ ಅಸಾಧಾರಣ್ಯ. ಅದು ಹೇಗೆ ಅಂತಂದರೆ, ಮೊದಲಿಗೆ ಕರ್ಣಗತವಾದಂಥ ಅಸಾಧಾರಣ್ಯ ಅಂತಂದರೆ ಚಾಕ್ಷೋತ್ವಾವಚನ ಕಾರ್ಯತಾನುರೂಪತ ಕಾರಣತಾಶ್ರಯತ್ವ ಅಂತ ಅನ್ನೋದು ಕರ್ಣಗತವಾದಂಥ ಅಸಾಧಾರಣ್ಯ. ಹೀಗೆ ವಿವೇಕ್ಷಣೆ ಮಾಡೋದ್ರಿಂದಲೇ ಈ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಂತೆ ಆಯಿತು. ಅಂದರೆ ಮನಸ್ಸಿನಲ್ಲಿ ಚಾಕ್ಷೋತ್ವಾವಚನ ಕಾರ್ಯತಾನುರೂಪತ ಕಾರಣತಾಶ್ರಯತ್ವ ಅಂತ ಅನ್ನೋದು ಇಲ್ಲ. ಆದ್ದರಿಂದಾಗಿ ಇದು ಸಾಧಾರಣ ಕಾರಣವಾಗಿದೆ ಹೊರತು ಅಸಾಧಾರಣ ಕಾರಣವಲ್ಲ. ಅಂದರೆ ಮನಸ್ಸಿದು ಜ್ಞಾನತ್ವಾವಚನ ಕಾರ್ಯತಾನುಭೂತ ಕಾರಣತಾಶ್ರಯವಾಗಿದೆ. ಆದರೆ ಚಕ್ಷುರೇಂದ್ರಿಯ ಅಂತ ಅನ್ನೋದು ಚಾಕ್ಷುರತ್ವಾವಚನ ಕಾರ್ಯತಾನುಭೂತ ಕಾರಣತಾಶ್ರಯವಾಗಿದೆ. ಆದ್ದರಿಂದ ಅದು ಅಸಾಧಾರಣ ಅಂತಾಯಿತು, ಮನಸ್ಸಿದು ಸಾಧಾರಣ ಕಾರಣ ಅಂತಾಯಿತು. ಆದ್ದರಿಂದಾಗಿ ಈ ದೋಷವು ಪರಿಹಾರವಾಯಿತು. ಆಮೇಲೆ ಸನ್ನಿಕರ್ಷಕತವಾದಂಥ ಅಸಾಧಾರಣ ಅಂತಂದರೆ ಏಕಸ್ಯ ಭಿನ್ನ ವಿಷಯಕ್ಕೆ ಅನೇಕ ಜ್ಞಾನ ಜನಕತ್ವಾಭಾವ ಅಂತ ರೀತಿಯಾಗಿ ಹೇಳ್ತೇವೆ. ಹೀಗೆ ಹೇಳೋದ್ರಿಂದ ಹೀಗೆ ಅಂದರೆ ಏಕಸ್ಯ ಭಿನ್ನ ವಿಷಯಕ್ಕೆ ಅನೇಕ ಅಂದರೆ ಒಂದೇ ಸನ್ನಿಕರ್ಷ ಇದು ಭಿನ್ನ ವಿಷಯಕವಾದ ಅನೇಕ ಜ್ಞಾನ ಜನಕವಾಗಿಲ್ಲ ಅಂತಂದರೆ ಆ ಸನ್ನಿಕರ್ಷ ಇದು ಅಸಾಧಾರಣ ಸನ್ನಿಕರ್ಷ ಅಂತ ಆಗುತ್ತದೆ. ಇದು ಎಲ್ಲಿ ಬರುತ್ತದೆ ಅಂತಂದರೆ ಚಕ್ಷುರೇಂದ್ರಕ್ಕೂ ರೂಪಕ್ಕೂ ಇರತಕ್ಕಂಥ ಯಾವ ಸನ್ನಿಕರ್ಷವಿದೆಯೋ ಈ ಸನ್ನಿಕರ್ಷದಲ್ಲಿ ಭಿನ್ನ ವಿಷಯಕ್ಕೆ ಅನೇಕ ಜ್ಞಾನ ಜನಕತ್ವಾಭಾವ ಅಂತ ಅನ್ನೋದು ಬರುತ್ತದೆ. ಅಂದರೆ ಚಕ್ಷುರೇಂದ್ರಿಯ ಅಂತ ಅನ್ನೋದು ರೂಪ ಜೊತೆಗೆ ಸನ್ನಿಕೃಷ್ಟವಾದಾಗ ಕೇವಲ ಅದು ರೂಪಜ್ಞಾನವನ್ನು ಮಾತ್ರ ಮಾಡಿಸ್ಕೊಡ್ತದೆ ಹೊರತು ತದ್ಗತವಾದ ರೂಪತ್ವಾದಿಗಳ ಜ್ಞಾನ ಅಂತರೋದು ಆಗಲಿ ಅಥವಾ ದ್ರವ್ಯಜ್ಞಾನವನ್ನಾಗಲಿ ಮಾಡಿಸ್ಕೊಡೋದಿಲ್ಲ. ಕಿಂತು ಆ ರೂಪಜ್ಞಾನ ಮಾಡಿಸ್ಕೊಡಬೇಕಾದಾಗೇನೆ ಬೇರೆ ಸನ್ನಿಕರ್ಷ, ರೂಪತ್ವ ಜ್ಞಾನವನ್ನು ಮಾಡಿಸ್ಕೊಡ್ಬೇಕಾದಾಗ ಬೇರೆ ಸನ್ನಿಕರ್ಷ, ಹೀಗೆ ಪ್ರತ್ಯೇಕವಾಗಿ ಸನ್ನಿಕರ್ಷ ಅಂತ ಅನ್ನೋದು ಇರುತ್ತದೆ.
ಈಗ ರೂಪ ಜೊತೆಗೆ ಇರತಕ್ಕಂತಹ ಸನ್ನಿಕರ್ಷ ಅಂತಂದರೆ ಸಂಯುಕ್ತ ಸಮವಾಯ ರೂಪ ಸನ್ನಿಕರ್ಷ, ರೂಪತ್ವ ಜೊತೆಗೆ ಸಂಯುಕ್ತ ಸಂವೇದ ಸಮವಾಯ, ಇನ್ನು ದ್ರವ್ಯ ಜೊತೆಗೆ ಸಂಯೋಗ ರೂಪ ಸನ್ನಿಕರ್ಷ. ಹೀಗೆ ಬೇರೆ ಬೇರೆ ಸನ್ನಿಕರ್ಷ ಇದ್ದದ್ದರಿಂದಾಗಿ ಏಕಸ್ಯ ಸನ್ನಿಕರ್ಷಸ್ಯ ಭಿನ್ನ ವಿಷಯಕ ಅನೇಕ ಜ್ಞಾನ ಜನಕತ್ವ ಅಂತರೋದು ಬರಲಿಲ್ಲ, ಕಿಂತು ಭಿನ್ನ ವಿಷಯಕ ಅನೇಕ ಜ್ಞಾನ ಜನಕತ್ವಾಭಾವ ಅಂತನದೇ ಬಂತು. ಆದ್ದರಿಂದಾಗಿ ಚಕ್ಷುರೇಂದ್ರಿಯಕ್ಕೂ ರೂಪಕ್ಕೂ ಇರತಕ್ಕಂಥ ಸನ್ನಿಕರ್ಷ ಅಂತನೋದು ಇದು ಅಸಾಧಾರಣ ಸನ್ನಿಕರ್ಷ ಅಂತಾಯಿತು. ಇನ್ನು ಅದೇ ರೀತಿಯಾಗಿ ಚಕ್ಷುರೇಂದ್ರಿಯಕ್ಕೂ ಮನಸ್ಸಿಗೂ ಇರತಕ್ಕಂಥ ಯಾವ ಸನ್ನಿಕರ್ಷ ಇದೆಯೋ ಇದು ಅಸಾಧಾರಣ ಸನ್ನಿಕರ್ಷವಲ್ಲ, ಕಿಂತು ಇದು ಸಾಧಾರಣ ಸನ್ನಿಕರ್ಷ ಅಂತಾಗಿರುತ್ತದೆ. ಯಾಕೆಂದರೆ ಏಕಸ್ಯ ಭಿನ್ನ ವಿಷಯಕ್ಕೆ ಅನೇಕ ಜ್ಞಾನ ಜನಕಂತೆ ಆಯಿತು, ಆದ್ದರಿಂದ ಸಾಧಾರಣ ಅಂತಾಗುತ್ತದೆ. ಅಂದರೆ ಚಕ್ಷುರೇಂದ್ರಿಯಕ್ಕೂ ಮನಸ್ಸಿಗಿರುವತಕ್ಕಂಥ ಸನ್ನಿಕರ್ಷ ಯಾಕೆ ಸಾಧಾರಣ ಅಂತಂದರೆ ಈ ಸನ್ನಿಕರ್ಷ ಅಂತ ಅನ್ನೋದು ಅದಕ್ಕಾಗಿಯೇ ಹಿಂದೆ ಹೇಳಿದ್ರು ಟೀಕಾರರು ಚಕ್ಷುರ್ಮನಸ್ಸನ್ನಿಕರ್ಷೋ ಹಿ ದ್ರವ್ಯಾದಿ ಜ್ಞಾನ ಸಾಧಾರಣ ಅಂತ ರೀತಿಯಾಗಿ ಹೇಳಿದ್ದಾರೆ. ಅಂದರೆ ದ್ರವ್ಯಜ್ಞಾನಕ್ಕಾಗಲಿ ಅಥವಾ ತನ್ನಿಷ್ಠವಾದ ರೂಪಜ್ಞಾನಕ್ಕೆ ಅಥವಾ ತದ್ಗತವಾದ ರೂಪತ್ವಾದಿಗಳ ಜ್ಞಾನ ಇತ್ಯಾದಿ ಎಲ್ಲ ಜ್ಞಾನಕ್ಕೂ ಕೂಡ ಒಂದೇ ಚಕ್ಷುರ್ಮನಸ್ಸನ್ನಿಕರ್ಷ ಅಂತ ಅನ್ನೋದೇ ಕಾರಣವಾಗಿದೆ. ಆದ್ದರಿಂದಾಗಿ ಅದು ಎಲ್ಲ ಜ್ಞಾನವನ್ನು ಮಾಡಿಸಿಕೊಡಲು ಸಮರ್ಥವಾಗಿದೆ. ಆದ್ದರಿಂದಾಗಿ ಭಿನ್ನ ವಿಷಯಕ ಅನೇಕ ಜ್ಞಾನ ಜನಕವಾಯಿತು. ಆದ್ದರಿಂದಾಗಿ ಭಿನ್ನ ವಿಷಯಕ ಅನೇಕ ಜ್ಞಾನ ಜನಕತ್ವ ಭಾವ ಬರಲಿಲ್ಲ. ಆದ್ದರಿಂದಾಗಿ ಸನ್ನಿಕರ್ಷ ಸಾಧಾರಣ ಸನ್ನಿಕರ್ಷವಾಯಿತೇ ಹೊರತು ಅಸಾಧಾರಣ ಸನ್ನಿಕರ್ಷ ಅಂತಾಗಲಿಲ್ಲ. ಇನ್ನು ಅದೇ ರೀತಿಯಾಗಿ ಮನಸ್ಸಿಗೂ ಆತ್ಮನಿಗೂ ಇರತಕ್ಕಂಥ ಯಾವ ಸನ್ನಿಕರ್ಷ ಇದೆಯೋ ಇದು ಸಾಧಾರಣ ಸನ್ನಿಕರ್ಷವಲ್ಲ, ಕಿಂತು ಅಸಾಧಾರಣ ಸನ್ನಿಕರ್ಷ ಅಂತಾಗುತ್ತದೆ. ಹೇಗೆ ಅಂತಂದರೆ ಆತ್ಮನಿಗೂ ಮನಸ್ಸಿಗೂ ಇರತಕ್ಕಂಥ ಸನ್ನಿಕರ್ಷ ಅಂತನ್ನೋದು ಅಸಾಧಾರಣ ಸನ್ನಿಕರ್ಷ ಅಂತಾಗುತ್ತದೆ. ಹೇಗೆ ಅಂತಂದರೆ ಏಕಸ್ಯ ಭಿನ್ನ ವಿಷಯಕ್ಕೆ ಅನೇಕ ಜ್ಞಾನಜನಕತ್ವಾಭಾವ ಅಂತನ್ನೋದು ಬರುತ್ತದೆ. ಅಂದರೆ ಇಲ್ಲಿ ವಿಚಿತರಂಗನ್ಯಾಯೇನ ಶಬ್ದೋತ್ಪತ್ತಿಯನ್ನು ಅಂಗೀಕಾರ ಮಾಡಿಕೊಳ್ಳುವತಕ್ಕಂತಹ ಯಾವ ತಾರ್ಕಿಕರ ಮತವಿದೆಯೋ ಆ ತಾರ್ಕಿಕರ ಮತದಲ್ಲಿ ಹೀಗೆ ಅಂಗೀಕಾರ ಮಾಡಿಕೊಳ್ಳುತ್ತಾರೆ. ಆತ್ಮ ಅಂದರೆ ವಿಭುದ್ರವ್ಯದ ಯಾವ ಕಾರ್ಯವಿದೆಯೋ ಅರ್ಥಾತ್ ಈಗ ವಿಭು ಆದದ್ದು ಆತ್ಮ, ಆ ಆತ್ಮನ ಕಾರ್ಯದಲ್ಲಿ ಆತ್ಮನ ಕಾರ್ಯ ಜ್ಞಾನ, ಆ ವಿಶೇಷ ಗುಣವಾದಂತಹ ಯಾವ ಜ್ಞಾನವಿದೆಯೋ ಆ ಜ್ಞಾನದಲ್ಲಿ ಭೇದ ಅಂತನ್ನೋದು ಬರುತ್ತದೆ. ಯಾಕೆ ಅಂತಂದರೆ ಅಸಮವಾಯ ಕಾರಣ ಭೇದಾಧೀನವಾಗಿ ಅದರಲ್ಲಿ ಭೇದ ಅಂತನ್ನೋದು ಬರ್ತದೆ. ಈಗ ಆ ಜ್ಞಾನರೂಪವಾದಂತಹ ಕಾರ್ಯವನ್ನು ಕುರಿತು ಅಸಮವಾಯ ಕಾರಣವಾದದ್ದು ಆತ್ಮಮನಸ್ಸನ್ನಿಕರ್ಷ. ಆ ಆತ್ಮಮನಸ್ಸನ್ನಿಕರ್ಷ ಅಂತ ಅನ್ನೋದಿದೆಯೋ ಇದು ಅಸಮವಾಯ ಕಾರಣವಾಗಿದೆ. ಆ ಆತ್ಮಮನಸ್ಸನ್ನಿಕರ್ಷ ಅಂತ ಅನ್ನೋದು ಭಿನ್ನವಾದದ್ದರಿಂದಾಗಿ ತಜ್ಜನ್ಯವಾದಂತಹ ಜ್ಞಾನಗಳಲ್ಲೂ ಕೂಡ ಭೇದ ಅಂತ ಅನ್ನೋದು ಬರುತ್ತದೆ. ಆದ್ದರಿಂದಾಗಿ ಆ ಆತ್ಮಮನಸ್ಸನ್ನಿಕರ್ಷ ಅಂತ ಅನ್ನೋದು ಭಿನ್ನವಾಗಿದೆ ಅಂತ ಒಪ್ಪಿ ಅರ್ಥಾತ್ ಏಕಸ್ಯ ಭಿನ್ನ ವಿಷಯಕ್ಕೆ ಅನೇಕ ಜ್ಞಾನಜನಕವಾಗೋದಿಲ್ಲ, ಕಿಂತು ಬೇರೆ ಬೇರೆ ಸನ್ನಿಕರ್ಷದಿಂದಾಗಿ ಅಂದರೆ ಬೇರೆ ಬೇರೆ ಆತ್ಮ ಮನಸ್ಸಿನ ಸನ್ನಿಕರ್ಷದಿಂದಾಗಿ ಬೇರೆ ಬೇರೆ ಜ್ಞಾನ ಅಂತ ಅನ್ನೋದು ಹುಟ್ಟುತ್ತದೆ ಅಂತ ರೀತಿಯಾಗಿ ಹೇಳಿ ಜ್ಞಾನದಲ್ಲಿ ಭೇದವನ್ನು ಒಪ್ಪಬೇಕು ಅಂತ ಈ ರೀತಿಯಾಗಿ ತಾರ್ಕಿಕರ ಮತದಲ್ಲಿ ಒಪ್ಪಿದಂತೆ ನಮ್ಮ ಸಿದ್ಧಾಂತದಲ್ಲೂ ಕೂಡ ಅದೇ ರೀತಿಯಾಗಿಯೇ ಈ ಆತ್ಮನ ಸನ್ನಿಕರ್ಷ ಅಂತ ಅನ್ನೋದು ಭಿನ್ನವಾಗಿದೆ ಅಂತ ರೀತಿಯಾಗಿ ಹೇಳಿ ಅದಕ್ಕೆ ಏಕಸ್ಯ ಭಿನ್ನ ವಿಷಯಕ್ಕೆ ಅನೇಕ ಜ್ಞಾನ ಜನಕತ್ವಾಭಾವ ರೂಪವಾದ ಅಸಾಧಾರಣವನ್ನು ಒಪ್ಪಬೇಕು. ಆದ್ದರಿಂದಾಗಿ ಆತ್ಮನ ಸನ್ನಿಕರ್ಷದಲ್ಲಿ ವಿವಕ್ಷಿತವಾದ ಅಸಾಧಾರಣ ಅಂತರೋದು ಬಂತು ಅಂತ ರೀತಿಯಾಗಿ ಸಮರ್ಥನೆಯನ್ನು ಮಾಡಿದರು. ಹೀಗೆ ಸಮರ್ಥನೆಯನ್ನು ಮಾಡಿದ ಮೇಲೆ ಅಲ್ಲ, ಇಲ್ಲಿ ಪ್ರಶ್ನೆ ಏನು ಬರ್ತದೆ ಅಂತಂದರೆ ಆತ್ಮನ ಸನ್ನಿಕರ್ಷ ಒಂದೇ ಮನಸ್ಸು ಆತ್ಮನ ಜೊತೆಗೆ ಸನ್ನಿಕೃಷ್ಟವಾದಾಗ ಅಸಾಧಾರಣ ಅಂತಾಗ್ತದೆ, ಒಂದೇ ಮನಸ್ಸು ಚಕ್ಷುರೇಂದ್ರ ಜೊತೆಗೆ ಸನ್ನಿಕೃಷ್ಟವಾದಾಗ ಇದು ಸಾಧಾರಣ ಸನ್ನಿಕರ್ಷ ಅಂತಾಗುತ್ತದೆ. ಹೀಗೆ ಅಸಾಧಾರಣ ಸಾಧಾರಣ್ಯ ಅಂತರೋದು ಹೇಗೆ ಉಪನ್ನವಾಗುತ್ತದೆ ಅಂತಂದರೆ ಅದಕ್ಕೆ ಹೀಗೆ ಹೇಳ್ತಾರೆ ಅಂತಂದರೆ ಮೊದಲಿಗೆ ಮನಸ್ಸು ಇದು ಆತ್ಮನ ಜೊತೆಗೆ ಸನ್ನಿಕೃಷ್ಟ ಆಗ್ತಾ ಇರಬೇಕಾದಾಗ ಮನಸ್ಸಿನ ಒಂದು ಅಂಶ, ಆ ಮನಸ್ಸಿನ ಅಂಶ ಆತ್ಮನಲ್ಲಿ ಪ್ರವೇಶ ಅಂತರೋದು ಮಾಡುತ್ತದೆ. ಆತ್ಮನಲ್ಲಿ ಪ್ರವೇಶವನ್ನು ಮಾಡಿ ಆಗ ಅಯಂಘಟಃ ಇತ್ಯಾದಿಯಾದಂತಹ ವೃತ್ತಿರೂಪವಾದಂಥ ಜ್ಞಾನವನ್ನು ಹುಟ್ಟಿಸುತ್ತದೆ. ಆದ್ದರಿಂದಾಗಿ ಮನಸ್ಸಿನ ಅಂಶದಷ್ಟೇ ಪ್ರವೇಶ ಮಾಡಿದ್ದರಿಂದಾಗಿ ಅದು ತನ್ನಿಷ್ಠವಾದ ಸನ್ನಿಕರ್ಷ ಅಂತ ಅನ್ನೋದು ಅದು ಅಸಾಧಾರಣ ಸನ್ನಿಕರ್ಷ ಅಂತ ವ್ಯವಹಾರವನ್ನು ಮಾಡಬೇಕು. ಅದೇ ಮನಸ್ಸಿದು ಚಕ್ಷುರೇಂದ್ರ ಜೊತೆಗೆ ಸನ್ನಿಕೃಷ್ಟ ಆಗಬೇಕಾದಾಗ ಮಾತ್ರ ಆತ್ಮನಲ್ಲಿ ಪ್ರವೇಶ ಮಾಡಿದಂತೆ ಮಾಡೋದಿಲ್ಲ, ಕಿಂತು ಅಂಶರೂಪೇಣ ಪ್ರವೇಶವನ್ನು ಮಾಡುತ್ತದೆ. ಆದ್ದರಿಂದಾಗಿ ಆ ಮನಸ್ಸಿಗೂ ಚಕ್ಷುರೇಂದ್ರಿಗೂ ಇರತಕ್ಕಂಥ ಸನ್ನಿಕರ್ಷ ಇದು ಸಾಧಾರಣ ಅಂತ ಆಗಬಹುದು. ಆದ್ದರಿಂದಾಗಿ ಒಂದೇ ಮನಸ್ಸಿನ ಸನ್ನಿಕರ್ಷ ಅಂತ ಅನ್ನೋದು ಆತ್ಮನ ಜೊತೆಗೆ ಇದ್ದಾಗ ಅಸಾಧಾರಣ ಅಂತ ಆಗುತ್ತದೆ. ಒಂದೇ ಮನಸ್ಸಿನ ಸನ್ನಿಕರ್ಷ ಇದು ಚಕ್ಷುರೇಂದ್ರ ಜೊತೆಗೆ ಹೇಳ್ತಾ ಇರಬೇಕಾದಾಗ ಅದು ಸಾಧಾರಣ ಸನ್ನಿಕರ್ಷ ಅಂತ ಆಗುತ್ತದೆ. ಆದ್ದರಿಂದ ವಿರೋಧ ಅಂತರೋದು ಬರೋದಿಲ್ಲ ಅಂತ ಇಷ್ಟು ಹೇಳಿದ್ರು. ಆಮೇಲೆ ಹಾಗಾದರೆ ಆತ್ಮನ ಸನ್ನಿಕರ್ಷವನ್ನು ಅಸಾಧಾರಣ ಸನ್ನಿಕರ್ಷ ಅಂತ ವ್ಯವಹಾರ ಮಾಡ್ತಾ ಇದ್ದೀರಿ. ಈ ಆತ್ಮನ ಸನ್ನಿಕರ್ಷದ ಅಸಾಧಾರಣ ಸನ್ನಿಕರ್ಷ ಅಂತ ಹೇಳೋದಾದರೆ ಆಗ ಅದೇ ಮನಸ್ಸಿಗೇನೆ ಸಾಧಾರಣ ಕಾರಣವನ್ನು ಹೇಳ್ತೀರಿ. ಆತ್ಮನ ಸನ್ನಿಕರ್ಷವನ್ನು ಅಸಾಧಾರಣ ಅಂತ ಹೇಳಿ ಮನಸ್ಸನ್ನು ಸಾಧಾರಣ ಅಂತ ಹೇಳ್ತಾ ಇದ್ದೀರಿ. ಆದ್ದರಿಂದ ವಿರೋಧ ಬರ್ತದಲ್ಲ ಅಂತ ರೀತಿ ಹೇಳಿದ್ರೆ ಆ ವಿರೋಧ ಅಂತ ಅನ್ನೋದು ಕೂಡ ಬರೋದಿಲ್ಲ. ಯಾಕೆ ಅಂತಂದರೆ ಯದ್ಯಪಿ ಕರಣದಲ್ಲಿ ವಿವಕ್ಷಿತವಾದಂತಹ ಯಾವ ಅಸಾಧಾರಣವಿದೆಯೋ ಅಂದರೆ ಚಾಕ್ಷೋತ್ವಾವಚ್ಚಿನ ಕಾರ್ಯತಾನುಭೂತ ಕಾರಣತಾಶ್ರಯತ್ವ ಇದು ಕರಣದಲ್ಲಿ ವಿವಕ್ಷಿತವಾದಂತಹ ಅಸಾಧಾರಣ
ಅಸಾಧಾರಣ್ಯ, ತಾದೃಶವಾದಂತಹ ಅಸಾಧಾರಣ್ಯ ಅಂತರದ್ದು ಬರಲಿಲ್ಲ. ಸನ್ನಿಕರ್ಷಗತವಾದ ಅಸಾಧಾರಣ್ಯ ಅಂತರದ್ದು ಬಂತು. ಸನ್ನಿಕರ್ಷಗತವಾದಂಥ ಅಸಾಧಾರಣ್ಯ ಅಂತಂದರೆ ಏಕಸ್ಯ ಭಿನ್ನ ವಿಷಯಕ್ಕೆ ಅನೇಕ ಜ್ಞಾನಜನಕತ್ವ ಭಾವ ಅಂತರದ್ದು ಬಂತು. ಆದ್ದರಿಂದಾಗಿ ಆತ್ಮಮನ ಸನ್ನಿಕರ್ಷವನ್ನು ಅಸಾಧಾರಣ ಸನ್ನಿಕರ್ಷ ಅಂತ ಕರಿತಾ ಇದ್ದೇವೆ. ಆದರೆ ಕರಣಗತವಾದ ಅಸಾಧಾರಣ್ಯ ಅಂದರೆ ಜ್ಞಾನತ್ವ ವ್ಯಾಪ್ಯ ಜಾತ್ಯವಚ್ಛಿನ್ನ ಕಾರ್ಯತಾನಿರೂಪದ ಕಾರಣತಾಶ್ರಯತ್ವ ತಾದೃಶವಾದ ಅಸಾಧಾರಣ್ಯ ಅಂತರದ್ದು ಬರದೇ ಇದ್ದದ್ದರಿಂದಾಗಿ ಮನಸ್ಸನ್ನು ಸಾಧಾರಣ ಅಂತ ಕರಿತಾ ಇದ್ದೇವೆ. ಆದ್ದರಿಂದಾಗಿ ಆ ಸನ್ನಿಕರ್ಷಕ್ಕೆ ಅಸಾಧಾರಣ್ಯವನ್ನು ಅಸಾಧಾರಣ ಅಂತ ಕರೆದು ಮನಸ್ಸನ್ನು ಸಾಧಾರಣ ಅಂತ ಕರೆಯೋದರಿಂದ ವಿರೋಧ ಅಂತ ರೀತಿಯನ್ನು ಶಂಕ ಮಾಡಿದ್ರು. ಆ ವಿರೋಧ ಅಂತರದ್ದು ಬರುವುದಿಲ್ಲ ಅಂತ ಹೇಳಿದ ಮೇಲೆ, ಅಲ್ಲ ಈಗ ಮೊದಲನೇ ಅತಿವ್ಯಾಪ್ತಿಯನ್ನು ಶಂಕ ಮಾಡಬೇಕಾದಾಗ ಆತ್ಮನಲ್ಲಿ ಅತಿವ್ಯಾಪ್ತಿಯನ್ನು ಕೊಟ್ಟರಿ. ಆ ಆತ್ಮನಲ್ಲಿ ಬಂದ ಅತಿವ್ಯಾಪ್ತಿಯನ್ನು ಪರಿಹಾರ ಮಾಡೋದಕ್ಕಾಗಿ ಕಾರಣದಲ್ಲಿ ಅಸಾಧಾರಣ್ಯವನ್ನು ವಿವಕ್ಷ ಮಾಡಬೇಕು ಅಂತ ರೀತಿಯಾಗಿ ಹೇಳಿ ಪರಿಹಾರ ಮಾಡಿದ್ರಿ. ಆದರೆ ಅದನ್ನು ವಿವಕ್ಷ ಮಾಡದೇ ಇದ್ದರೂ ಕೂಡ, ಅರ್ಥಾತ್ ಸನ್ನಿಕರ್ಷದಲ್ಲಿ ಮನಸ್ಸಿನಲ್ಲಿ ಬಂದ ಅತಿವ್ಯಾಪ್ತಿಯನ್ನು ಪರಿಹಾರ ಮಾಡುವುದಕ್ಕಾಗಿ ಸನ್ನಿಕರ್ಷದಲ್ಲಿ ಏನು ಅಸಾಧಾರಣವನ್ನು ವಿವಕ್ಷ ಮಾಡಿದ್ದೀರೋ, ಅಂದರೆ ಜ್ಞಾನ ಕಾರಣ ನಿಷ್ಠ ಅಸಾಧಾರಣ ಕಾರಣೀಭೂತ ಸನ್ನಿಕರ್ಷಾಶ್ರಯತ್ವ ಅಂತ ರೀತಿಯಾಗಿ ಹೇಳಿದಾಗ ಯಾವ ರೀತಿಯಾಗಿ ಮನಸ್ಸಿನಲ್ಲಿ ಬಂದ ದೋಷ ಪರಿಹಾರವಾಗುತ್ತದೋ ಅದೇ ರೀತಿಯಾಗಿ ಆತ್ಮನಲ್ಲಿ ಬಂದ ಅತಿವ್ಯಾಪ್ತಿ ಅಂತಲೂ ಕೂಡ ಪರಿಹಾರವಾಗುತ್ತದೆ. ಅಂದ ಮೇಲೆ ಕರ್ಣದಲ್ಲಿ ಅಸಾಧಾರಣವನ್ನು ಹಾಕಬೇಕಾಗಿಲ್ಲ ಅಂತ ಶಂಕ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದರೆ, ಈಗ ಜ್ಞಾನ ಅಂತಂದರೆ ರೂಪಜ್ಞಾನಕ್ಕೆ ಕಾರಣವಾದದ್ದು ಅಂದರೆ ಈಗ ಕಾರಣದಲ್ಲಿ ಅಸಾಧಾರಣ ಅಂದರೆ ಪೂರ್ವಪಕ್ಷ ಮಾಡ್ತಾ ಇರಬೇಕಾದಾಗ ಆತ್ಮಮನ ಸನ್ನಿಕರ್ಷದ ಅಸಾಧಾರಣ ಅಲ್ಲ ಅಂತ ಇಟ್ಟುಕೊಂಡು ಪೂರ್ವಪಕ್ಷ ಮಾಡಿದಾಗ ತದಾಶ್ರಯತ್ವ ಅಂತ ಅನ್ನೋದು ಆತ್ಮನಲ್ಲಿ ಬರೋದೇ ಇಲ್ಲ. ಅಂದಮೇಲೆ ಆತ್ಮನಲ್ಲಿ ಅತಿವ್ಯಾಪ್ತಿಯಿಂದನೂ ಪರಿಹಾರ ಆಗ್ತಾ ಇರಬೇಕಾದಾಗ ಆ ಅತಿವ್ಯಾಪ್ತಿ ಪರಿಹಾರ ಮಾಡೋದಕ್ಕಾಗಿ ಕಾರಣದಲ್ಲಿ ಅಸಾಧಾರಣ ವಿವಕ್ಷ ಮಾಡಬೇಕು ಅಂತ ಹೇಳೋದು ಅದು ವ್ಯರ್ಥವಾಯ್ತಲ್ಲ ಅಂತ ರೀತಿ ಹೇಳಿದರೆ, ಇಲ್ಲ ಆ ದೋಷ ವ್ಯರ್ಥವಲ್ಲ, ಕಿಂತು ಸಾರ್ಥಕವೇ. ಯಾಕೆ ಅಂತಂದರೆ ಸನ್ನಿಕರ್ಷದಲ್ಲಿ ಅಸಾಧಾರಣ ವಿವಕ್ಷ ಮಾಡಿದಾಗ ಆ ಸನ್ನಿಕರ್ಷವು ಅಂತ ಅನ್ನೋದು ಕೂಡ ಆತ್ಮಮನ ಸನ್ನಿಕರ್ಷವೂ ಕೂಡ ಅಸಾಧಾರಣವೇ ಆಗಿದೆ ಅಂತ ರೀತಿಯಾಗಿ ಹಿಂದೆ ಸಮರ್ಥನೆ ಮಾಡಿದ್ದರಿಂದಾಗಿ, ಅಂದರೆ ಭಿನ್ನ ವಿಷಯಕ ಅನೇಕ ಜ್ಞಾನಜನಕತ್ವ ಭಾವರೂಪದ ಅಸಾಧಾರಣ ಅಂತರದ್ದು ಬರುತ್ತದೆ ಅಂತ ರೀತಿಯಾಗಿ ಹೇಳಿದ್ದರಿಂದಾಗಿ ಅಸಾಧಾರಣ ಕಾರಣ ಸನ್ನಿಕರ್ಷ ಪದೇನೆ ಆತ್ಮನ ಸನ್ನಿಕರ್ಷ ತೆಗೆದುಕೊಂಡು ತಾದೃಶ ಸನ್ನಿಕರ್ಷ ಆಶ್ರಯತ್ವ ಅಂತರದ್ದು ಮತ್ತೆ ಆತ್ಮನಲ್ಲಿ ಬಂದೇ ಬರುತ್ತದೆ. ಅಸಾಧಾರಣ ಕಾರಣಿ ಆತ್ಮನ ಸನ್ನಿಕರ್ಷ ಇದು ಅಸಾಧಾರಣ. ಏಕಸ್ಯ ಭಿನ್ನ ವಿಷಯ ಅನೇಕ ಜ್ಞಾನಜನಕತ್ವಾಭಾವರೂಪದ ಆದ್ದರಿಂದಾಗಿ ಮತ್ತೆ ಆತ್ಮನಲ್ಲಿ ಅತಿವ್ಯಾಪ್ತಿ ಅಂತರದ್ದು ಬರಬೇಕಾಗುತ್ತದೆ. ಹಾಗಾಗಿ ಕಾರಣದಲ್ಲೂ ಕೂಡ ಅಸಾಧಾರಣ ವಿವಕ್ಷ ಮಾಡಿಯೇ ಆತ್ಮನಲ್ಲಿ ಅತಿವ್ಯಾಪ್ತಿಯಿಂದನೂ ಪರಿಹಾರವಾಗಬೇಕು. ಆದ್ದರಿಂದಾಗಿ ಎಲ್ಲ ದೋಷಾಂತರದ್ದು ಕೂಡ ಪರಿಹಾರವಾಯಿತು. ಹಾಗಾಗಿ ಯತ್ಸನ್ನಿಕೃಷ್ಟಕರಣೇನೇ ಜ್ಞಾನಂ ಜನ್ಯತೆ ತತ ತದ್ವಿಷಯ ಎನ್ನುವತಕ್ಕಂತಹ ಯಾವ ಲಕ್ಷಣವಿದೆಯೋ ಈ ಲಕ್ಷಣವನ್ನೇ ನಾವು ಅಂಗೀಕಾರ ಮಾಡಿಕೊಂಡಂತೆ ಆಯಿತು ಅಂತ ಹೀಗೆ ದೋಷವನ್ನು ಪರಿಹಾರ ಮಾಡಿದರು. ಅದೇ ರೀತಿಯಾಗಿಯೇ ಏವಂ ಅನ್ಯೇಪಿ ಕ್ಷುದ್ರೋಪದ್ರವಾಹ ಪರಿಹರಣೀಯ ಅಂತ ರೀತಿಯಾಗಿ ಹೇಳಿ ಉಳಿದ ದೋಷಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಬೇಕು ಅಂತ ರೀತಿ ಹೇಳ್ತಾ ಇದ್ದಾರೆ. ಉಳಿದ ದೋಷ ಅಂತಂದರೆ ಇಲ್ಲಿ 4 ದೋಷವನ್ನು ಶಂಕ ಮಾಡ್ತಾರೆ. ಯಾವುದು ಅಂತಂದರೆ, ಮೊದಲಿಗೆ ಈಗ
ಅನಿಮಿತಿಯಲ್ಲಿ ಅನಿಮಿತಿಯಲ್ಲಿ ಸಾಧ್ಯವೂ ತೋರದಂತೆ ವ್ಯಾಪಕತಾವಚ್ಛೇದಕವಾದದ್ದು ಕೂಡ ವ್ಯಾಪಕತಾವಚ್ಛೇದಕವಾದ್ದು ತೋರದೇ ಹೋಗಲಿ ಅಂತ ಆಪತ್ತಿ ಬರ್ತದೆ. ಅಂದರೆ ಉದಾಹರಣೆಗೆ ಪರ್ವತೋನ್ಯಮಾನ ಅಂತ ಹೇಳಿದಾಗ ಅಲ್ಲಿ ವನ್ಹಿ ತೋರುವಂತೆ ವನ್ಹಿತ್ವದ ಜೊತೆಗೆ ಸನ್ನಿಕರ್ಷ ಹೇಳದೇ ಇದ್ದರಿಂದಾಗಿ ವನ್ಹಿತ್ವ ಅಂತಲೂ ತೋರದೇ ಹೋಗಲಿ ಅಂತ ಆಪತ್ತಿ ಅಂತಿರೋದು ಮೊದಲನೇ ದೋಷ. ಇನ್ನು ಅದೇ ರೀತಿಯಾಗಿ ಎರಡನೇ ದೋಷ ಶಾಬ್ದಬೋಧದಲ್ಲಿ ಅನ್ವಯ ಪ್ರತಿಯೋಗಿತಾವಚ್ಛೇದಕವಾದದ್ದು ತೋರದೇ ಹೋಗಲಿ ಎನ್ನುವತಕ್ಕಂಥ ಆಪತ್ತಿ. ಯಾಕೆ ಅಂತಂದರೆ ಸಂಸರ್ಗ ಧರ್ಮಕ ಪದಾರ್ಥವಾಚಿ ಪದಸಮುದಾಯ ರೂಪ ವಾಕ್ಯ ವಿಷೇಕತ್ವ ಅಂತ ಅನ್ನೋದು ಸನ್ನಿಕರ್ಷವನ್ನಾಗಿ ಹೇಳಿದರು. ಆ ಸನ್ನಿಕರ್ಷ ಅಂತ ಅನ್ನೋದು ವಾಕ್ಯಾರ್ಥಕ್ಕೂ ವಾಕ್ಯಜ್ಞಾನಕ್ಕೂ ಇದೆಯೇ ಹೊರತು ಅನ್ವಯ ಪ್ರತಿಯೋಗಿತಾವಚ್ಛೇದಕ ಜೊತೆಗೆ ಇಲ್ಲದೇ ಇದ್ದದರಿಂದಾಗಿ ಶಾಬ್ದಬೋಧದಲ್ಲಿ ಅನ್ವಯ ಪ್ರತಿಯೋಗಿತಾವಚ್ಛೇದಕ ಅಂತರೂ ತೋರದೇ ಹೋಗಲಿ ಎನ್ನುವ ಎರಡನೇ ದೋಷ. ಇನ್ನು ಅದೇ ರೀತಿಯಾಗಿ ಹಿಂದೆ ಅವ್ಯಾಪ್ತಿ ಪರಿಹಾರ ಮಾಡೋದಕ್ಕಾಗಿ ಲಿಂಗಜ್ಞಾನಕ್ಕೂ ಲಿಂಗಿನ ಸನ್ನಿಕರ್ಷವನ್ನು ಹೇಳಿದರು. ತದ್ವ್ಯಾಪ್ತ ಲಿಂಗ ವಿಷಯಕತ್ವ ಅಂತ ರೀತಿಯಾಗಿ ಹೇಳಿ ತಥಾಚ ತದ್ವ್ಯಾಪ್ತ ಲಿಂಗ ವಿಷಯಕತ್ವ ಅಂತ ರೀತಿ ಹೇಳಬೇಕಾದಾಗ ಆ ಲಕ್ಷಣದಲ್ಲಿ ವಿಷಯತ್ವ ಅಂತರೋದು ಪ್ರವಿಷ್ಟವಾಗಿದೆ. ಆಮೇಲೆ ವಾಕ್ಯಜ್ಞಾನಕ್ಕೂ ವಾಕ್ಯಾರ್ಥೇನ ಸನ್ನಿಕರ್ಷವನ್ನು ನಿರೂಪಣೆ ಮಾಡ್ತಾ ಇರಬೇಕಾದಾಗ ಸಂಸರ್ಗ ಧರ್ಮಕ ಪದಾರ್ಥವಾಚಿ ಸಮುದಾಯ ರೂಪ ವಾಕ್ಯ ವಿಷಯಕತ್ವ ಅಂತ ರೀತಿ ಹೇಳಿದರು. ಅಲ್ಲಿ ವಿಷಯತ್ವ ಇದು ಪ್ರವಿಷ್ಟವಾಗಿದೆ. ಆದ್ದರಿಂದಾಗಿ ಆ ಎರಡೂ ಲಕ್ಷಣದಲ್ಲಿ ವಿಷಯತ್ವ ಪ್ರವಿಷ್ಟವಾದದ್ದರಿಂದಾಗಿ ಅನ್ಯೋನ್ಯಾಶ್ಯ ಅಂತರೋದು ಬರಬೇಕಾಗುತ್ತದೆ. ಅಂದರೆ ವಿಷಯತ್ವದ ಜ್ಞಾನವಾಗದೇ ಹೊರತು ಆಗ ಲಕ್ಷಣ ಘಟಕವಾದಂತಹ ವಿಷಯತ್ವದ ಲಕ್ಷಣದ ಜ್ಞಾನವಾಗೋದಿಲ್ಲ. ಅದರ ಜ್ಞಾನವಾಗಿಲ್ಲ ಅಂತಂದರೆ ಅವ್ಯಾಪ್ತಿ ಪರಿಹಾರ ಮಾಡಲು ಬರೋದಿಲ್ಲ. ಅಂದರೆ ಲಕ್ಷಣ ನಿರ್ದಿಷ್ಟವಾಗೋದಿಲ್ಲ. ಲಕ್ಷಣ ನಿರ್ದಿಷ್ಟವಾಗಿಲ್ಲ ಅಂತಂದರೆ ಆಗ ವಿಷಯತ್ವ ಜ್ಞಾನ ಅಂತಲೋದು ಆಗೋದಿಲ್ಲ ಅಂತ ರೀತಿಯಾಗಿ ಹೇಳಿ ಅನ್ಯೋನ್ಯಾಶ್ರಯ. ಆಮೇಲೆ ಈಶ್ವರ ಜ್ಞಾನ ವಿಷಯದಲ್ಲಿ ನಿತ್ಯವಾದ ಈಶ್ವರ ಜ್ಞಾನ ವಿಷಯದಲ್ಲಿ ತಾದೃಶವಾದ ಲಕ್ಷಣ ಅಂತರೋದು ಬರೋದೇ ಇಲ್ಲ. ಯಾಕೆ ಅಂತಂದರೆ ಯತ್ಸನ್ನಿಕೃಷ್ಟ ಕರಣೇನ ಯಜ್ಞಾನಂ ಜನ್ಯತೆ ಅಂತ ರೀತಿಯಾಗಿ ಜನ್ಯತ್ವಗಣಿತವಾಗಿ ಹೇಳ್ತಾ ಇದ್ದೇವೆ. ಆದ್ದರಿಂದಾಗಿ ನಿತ್ಯವಾಗಿದೆ. ಆದ್ದರಿಂದಾಗಿ ತದ್ವಿಷಯದಲ್ಲಿ ಈ ವಿಷಯತ್ವ ಲಕ್ಷಣ ಬರೋದಿಲ್ಲ. ಆದ್ದರಿಂದ ಅವ್ಯಾಪ್ತಿ ಅಂತ ರೀತಿಯಾಗಿ ಹೀಗೆ ನಾಲ್ಕು ಶಂಕ ಮಾಡಿದಾಗ ಆ ನಾಲ್ಕು ದೋಷವನ್ನು ಈ ರೀತಿಯ ಪರಿಹಾರ ಮಾಡ್ಕೊಳ್ಬೇಕು. ಹೇಗೆ ಅಂತಂದರೆ ಒಂದನೇದು ತದ್ವ್ಯಾಪ್ತ ಲಿಂಗ ವಿಷಯಕತ್ವ ಇಷ್ಟೇ ಸನ್ನಿಕರ್ಷ ಅಂತ ಅಲ್ಲ, ಕಿಂತು ವ್ಯಾಪಕತಾವಚ್ಛೇದಕ ಅವಚ್ಛಿನ್ನ ಲಿಂಗಿವ್ಯಾಪ್ತ ಲಿಂಗ ವಿಷಯಕತ್ವ ಸಂಬಂಧ ಅಂತ ರೀತಿ ಹೇಳ್ತೇವೆ. ಹೀಗೆ ಹೇಳೋದರಿಂದಾಗಿ ಯಾವ ರೀತಿಯಾಗಿ ಲಿಂಗಿಗೂ ಲಿಂಗಜ್ಞಾನಕ್ಕೂ ಸಂಬಂಧ ಇದೆ ಅಂತ ರೀತಿ ಹೇಳಿದಂತೆ ಆಯಿತು, ಅದೇ ರೀತಿ ವ್ಯಾಪಕತಾವಚ್ಛೇದ ಜೊತೆಗೇನೂ ಕೂಡ ಸಂಬಂಧವನ್ನು ಹೇಳಿದಂತೆ ಆಯಿತು. ಆದ್ದರಿಂದಾಗಿ ಮೊದಲನೇ ದೋಷ ಪರಿಹಾರವಾಯಿತು. ಇನ್ನು ಎರಡನೇ ದೋಷ ಕೇವಲ ಸಂಸರ್ಗ ಧರ್ಮಕ ಪದಾರ್ಥವಾಚ ಪದಸಮುದಾಯ ರೂಪ ವಾಕ್ಯ ವಿಷಯಕತ್ವ ಸನ್ನಿಕರ್ಷ ಅಂತ ಹೇಳೋದಿಲ್ಲ, ಕಿಂತು ಸಂಸರ್ಗ ಧರ್ಮಕತ್ವವನ್ನು ಪದಾರ್ಥಕ್ಕೆ ಹೇಗೆ ವಿಷಯವನ್ನು ಕೊಟ್ಟಿದ್ದೇವೋ ಅದೇ ರೀತಿಯಾಗಿ ಅನ್ವಯ ಪ್ರತಿಯೋಗಿತಾವಚ್ಛೇದಕಾವಚ್ಛಿನ್ನತ್ವ ಅಂತ ರೀತಿ ಹೇಳ್ತೇವೆ. ಅಂದರೆ ಸಂಸರ್ಗ ಧರ್ಮಕ ಅನ್ವಯ ಪ್ರತಿಯೋಗಿತಾವಚ್ಛೇದಕಾವಚ್ಛಿನ್ನ ಪದಾರ್ಥ ವಾಚಿ ಪದ ಸಮುದಾಯ ರೂಪ ವಾಕ್ಯ ವಿಷಯಕತ್ವ ಸನ್ನಿಕರ್ಷ ಅಂತ ರೀತಿ ಹೇಳ್ತೇವೆ. ಹೀಗೆ ಹೇಳೋದರಿಂದಾಗಿ ವಾಕ್ಯಾರ್ಥ ಜೊತೆಗೆ ವಾಕ್ಯಜ್ಞಾನಕ್ಕೆ ಸನ್ನಿಕರ್ಷ ಇರುವಂತೆ ಅನ್ವಯ ಪ್ರತಿಯೋಗಿತಾವಚ್ಛೇದಕಕ್ಕೂ ವಾಕ್ಯಜ್ಞಾನಕ್ಕೂ ಸನ್ನಿಕರ್ಷವನ್ನು ಹೇಳಿದಂತೆ ಆಯಿತು. ಆದ್ದರಿಂದಾಗಿ ತಜ್ಜನ್ಯ ಬೋಧದಲ್ಲಿ ಅನ್ವಯ ಪ್ರತಿಯೋಗಿತಾವಚ್ಛೇದಕ ಅಂತರೂ ತೋರದೇ ಹೋಗಲಿ ಎನ್ನುವತಕ್ಕಂಥ ದೋಷವು ಕೂಡ ಪರಿಹಾರವಾಯಿತು. ಅಂದರೆ ಈಗ ಉದಾಹರಣೆಗೆ ಈಗ ಭೂತಲೆ ಘಟಮಸ್ತಿ ಅಂತ ರೀತಿ ಹೇಳ್ತಾ ಇರಬೇಕಾದ ಭೂತಲೆ ಘಟ ಅಸ್ತಿ ಅಂತ ರೀತಿ ಹೇಳ್ತಾ ಇರಬೇಕಾದಾಗ ಘಟದ ಅಸ್ತಿತ್ವ ಅನ್ವಯವನ್ನು ಮಾಡ್ತಾ ಇರ್ತೇವೆ. ಘಟದ ಅಸ್ತಿತ್ವದ ಅನ್ವಯ ಅಂತ ಅನ್ನೋದು ಭೂತಲದಲ್ಲಿ ಮಾಡಬೇಕು. ಭೂತಲನೇ ಇಲ್ಲ ಅಂತಂದರೆ ಘಟ ಅಸ್ತಿ ಅಂತ ಶಂಕ ಬರ್ತದೆ. ಅಂದರೆ ಈಗ ಅನ್ವಯ ಪ್ರತಿಯೋಗಿತಾವಚ್ಛೇದಕವಾದ್ದು ಭೂತಲತ್ವ ಅಂದರೆ ಯಾವ ಅಧಿಕರಣದಲ್ಲಿ ಘಟಕ್ಕೆ ಅಸ್ತಿತ್ವ ಇದೆ ಅಂತ ಅನ್ನೋದು ಜ್ಞಾನವಾಗೋದಿಲ್ಲ. ಭೂತಲತ್ವೇನ ರೂಪೇಣ ಭೂತಲತ್ವದ ಜ್ಞಾನವಾಗಿಲ್ಲ ಅಂತಂದರೆ ಯಾವ ಅಧಿಕರಣದಲ್ಲಿ ಘಟದ ಅಸ್ತಿತ್ವ ಇದೆ ಅಂತ ಅನ್ನೋ ಜ್ಞಾನ ಕುತ್ರಚಿತ್ ಘಟ ಅಂತ ರೀತಿಯಾಗಿ ಆಗಬೇಕಾಗುತ್ತೆ. ಆದ್ದರಿಂದ ಅನ್ವಯ ಪ್ರತಿಯೋಗಿತಾವಚ್ಛೇದಕ ಅಂತ ನಾವು ತೋರಬೇಕು. ಅದಕ್ಕಾಗಿ ಸಂಬಂಧವನ್ನು ಕಲ್ಪನಾ ಮಾಡಬೇಕು. ಅದಕ್ಕಾಗಿ ಸಂಸರ್ಗ ಧರ್ಮಕ ಅನ್ವಯ ಪ್ರತಿಯೋಗಿತಾವಚ್ಛೇದಕಾವಚ್ಛಿನ್ನ ಪದಾರ್ಥ ವಾಚಿ ಪದ ಸಮುದಾಯ ರೂಪ ವಾಕ್ಯ ವಿಷಯಕತ್ವವನ್ನು ಸನ್ನಿಕರ್ಷ ಅಂತ ರೀತಿಯಾಗಿ ಕಲ್ಪನಾ ಮಾಡಬೇಕು. ಇನ್ನು ಮೂರನೇ ದೋಷವನ್ನು ಇನ್ನು ಅದೇ ರೀತಿ ಮೂರನೇ ದೋಷವನ್ನು ಪರಿಹಾರ ಮಾಡಬೇಕಾದಾಗ ಅನ್ಯೋನ್ಯಾಶ್ಯ ಕೊಟ್ಟಿದ್ದರು. ಆ ಅನ್ಯೋನ್ಯಾಶ್ಯವನ್ನು ಹೇಗೆ ಪರಿಹಾರ ಮಾಡೋದಂದರೆ ಅಂದರೆ ಎರಡೂ ಸಂಬಂಧದಲ್ಲೂ ಕೂಡ ವಿಷಯತ್ವಘಟಿತವಾಗಿದೆ. ಆದ್ದರಿಂದ ಅನ್ಯೋನ್ಯಾಶ್ಯ ಬಂತು ಅಂತ ಶಂಕ ಮಾಡಿದ್ರು. ಈಗ ಈ ಎರಡೂ ಸನ್ನಿಕರ್ಷದಲ್ಲಿ ಘಟಿತವಾದಂತಹ ಯಾವ ವಿಷಯತ್ವ ಇದೆಯೋ ಈ ವಿಷಯತ್ವ ಅಂತ ಅನ್ನೋದು ವಿಷಯತ್ವೇನ ರೂಪೇಣ ವಿಷಯತ್ವ ಇದು ಘಟಕವಾಗಿದೆ ಅಂತ ರೀತಿ ಹೇಳಿದರೆ ಆಗ ಅನ್ಯೋನ್ಯಾಶ್ಯವನ್ನು ಶಂಕ ಮಾಡ್ಬೋದಾಗಿತ್ತು. ಇಲ್ಲಿ ವಿಷಯತ್ವೇನ ರೂಪೇಣ ವಿಷಯತ್ವ ಇದು ಘಟಕವಾಗಿಲ್ಲ, ಕಿಂತು ಸಂಬಂಧತ್ವೇನ ರೂಪೇಣ ಸಂಬಂಧ
ಸಂಬಂಧತ್ವೇನ ರೂಪೇಣ ವಿಷಯತ್ವ ಇದು ಘಟಕವಾಗಿದೆ ಅಂತ ರೀತಿ ಹೇಳೋದರಿಂದಾಗಿ ಆ ಅನ್ಯೋನ್ಯಾಶ್ರಯ ಅಂತರದ್ದು ಪರಿಹಾರವಾಯಿತು. ಇನ್ನು ಮೂರನೇದು ನಿತ್ಯವಾದ ಈಶ್ವರಜ್ಞಾನ ವಿಷಯವಾದದ್ದರಲ್ಲಿ ವಿಷಯತ್ವ ಲಕ್ಷಣ ಅಂತರದ್ದು ಬರೋದಿಲ್ಲ, ಆದ್ದರಿಂದಾಗಿ ದೋಷ ಅಂತ ರೀತಿಯ ಶಂಕ ಮಾಡಿದ್ರು. ಅದನ್ನು ಹೀಗೆ ಪರಿಹಾರ ಮಾಡ್ತಾರೆ. ಅನಿತ್ಯವಾದ ಅನಿತ್ಯ ಜ್ಞಾನ ವಿಷಯವಾದದ್ದು ಯಾವುದು ಅದು ಮಾತ್ರ ಲಕ್ಷ್ಯವಾಗಿರುತ್ತದೆ, ಲಕ್ಷಣ ಅಂತ ನಮಗೆ ಅಭಿಪ್ರೇತವಾಗಿದೆ. ಆದ್ದರಿಂದ ನಿತ್ಯ ಜ್ಞಾನ ವಿಷಯ ಇದು ಲಕ್ಷ್ಯವೇ ಅಲ್ಲ ಅಂತಂದಮೇಲೆ ಅಲ್ಲಿ ಲಕ್ಷಣ ಬಂದಿಲ್ಲ ಅಂತ ರೀತಿ ಹೇಳಿದರೆ ದೋಷ ಅಂತ ರೀತಿ ಸರ್ವತಾ ಶಂಕೆಯನ್ನು ಮಾಡಬಾರ್ದು. ಆದ್ದರಿಂದಾಗಿ ನಿತ್ಯ ಜ್ಞಾನ ವಿಷಯವಾದರಲ್ಲಿ ಲಕ್ಷಣ ಬರಲಿಲ್ಲ, ಆದ್ದರಿಂದ ದೋಷ ಅಂತ ರೀತಿ ಹೇಳಬಾರ್ದು ಅಂತ ರೀತಿ ಹೇಳಿ ಹೀಗೆ ಈ 4 ದೋಷಗಳನ್ನು ಕೂಡ ಈ ರೀತಿಯ ಪರಿಹಾರ ಮಾಡ್ಕೊಳ್ಬೇಕು ಅಂತ ರೀತಿ ಹೇಳಿದಂತೆ ಆಯಿತು. ಶ್ರೀಕೃಷ್ಣ.